ಸ್ನೇಹಿತರೆ ಹಾಗೂ 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ 6ನೇ ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ 6ನೇ ತರಗತಿಯ ಗಣಿತ ಪ್ರಕಾಶ ಪಠ್ಯಪುಸ್ತಕದ ಅಧ್ಯಾಯ 4 ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡ್ತಕ್ಕಂಥ ಎಲ್ಲ ಘಟಕ ವಿಡಿಯೋವನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ಇರ್ತಕ್ಕಂಥದ್ದು. ಈಗ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ ಘಟಕದಲ್ಲಿ ಸಂಪೂರ್ಣವಾದ ನೋಟ್ಸ್ ಮತ್ತು ಮಧ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಸಹ ಚರ್ಚೆ ಮಾಡೋಣ. ಮೊದಲನೇದಾಗಿ ದತ್ತಾಂಶ ಅಂದ್ರೆ ಏನು? ದತ್ತಾಂಶ ನಿರ್ವಹಣೆ ಮತ್ತು ಪ್ರಸ್ತುತಿ ಘಟಕದಲ್ಲಿ ದತ್ತಾಂಶತೆ ಎದಕ್ಕೆ ಕರೆಯಲಾಗ್ತದ? ದತ್ತಾಂಶ ಅಂದ್ರ ಒಂದು ಸಂಗತಿಗಳಿರ್ಬೋದು, ಸಂಖ್ಯೆಗಳಿರ್ಬೋದು, ಅಳತೆಗಳಿರ್ಬೋದು, ವೀಕ್ಷಣೆಗಳಿರ್ಬೋದು ಮತ್ತು ಇತರ ವಿವರಣೆಗಳಿರ್ಬೋದು. ಆ ವಿಷಯದ ಬಗ್ಗೆ ಮಾಹಿತಿ ತಿಳಿಸುವ ವಿಷಯಗಳ ವಿವರಣೆಗೆ ದತ್ತಾಂಶ ಅಂತ ಕರೆಯಲಾಗ್ತದ. ವಿಷಯಗಳ ವಿವರಣೆಗೆ ದತ್ತಾಂಶ. ಆ ದತ್ತಾಂಶ ಯಾವುದೇ ರೀತಿಯ ಸಂಗತಿ, ಸಂಖ್ಯೆಗಳು, ಅಳತೆಗಳು, ವೀಕ್ಷಣೆಗಳು ಮತ್ತು ಇತರ ವಿವರಣೆಗಳು ಆಗಿರಬಹುದು. ಉದಾಹರಣೆಗೆ ನೋಡಿದಾಗ ವಿವಿಧ ವಿದ್ಯಾರ್ಥಿಗಳ ಎತ್ತರಗಳಿರ್ಬೋದು ಮತ್ತು ವಿದ್ಯಾರ್ಥಿಗಳಿಗೆ ಇಷ್ಟವಾಗಿರ್ತಕ್ಕಂಥ ಆಟಗಳು, ಈಗ ಹಲವಾರು ಉದಾಹರಣೆಗಳನ್ನು ನಾವು ದತ್ತಾಂಶಗಳಿಗೆ ಉದಾಹರಣೆ ಕೊಡಬಹುದು. ಪೇಜ್ ನಂಬರ್ 73ರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಲೆಕ್ಕಾಚಾರ ಮಾಡಿ. ನರೇಶ್ ಮತ್ತು ನವ್ಯರ ಸಹಪಾಠಿಗಳಿಗೆ ಅತಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ನೀವು ಏನು ಮಾಡುವಿರಿ? ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದು? ಇಲ್ಲಿ ನರೇಶ್ ಮತ್ತು ನವ್ಯರ ಸಹಪಾಠಿಗಳು ಅತಿ ಜನಪ್ರಿಯ ಆಟಗಳನ್ನ ಇಲ್ಲಿ ಕೋಷ್ಟಕದಲ್ಲಿ ಕೊಡಲಾಗಿದೆ. ಮೆಹನೂರ್ ಕಬಡ್ಡಿ ಅದ, ಜುಬನ್ಮೋಹನ್ ಹಾಕಿ ಅದ, ಸಿಮ್ರಾನ್ ಕಬಡ್ಡಿ ಅದ, ನಂದ್ ಪಿಟ್ಟು ಅದ, ಆಮೇಲೆ ಅಂಕಿತಾ ಕಬಡ್ಡಿ ಅದ, ಆಮೇಲೆ ಯುವರಾಜ್ ಕ್ರಿಕೆಟ್ ಅದ, ರೇಹಾನ್ ಹಾಕಿ ಅದ. ಈ ರೀತಿ ಅವರ ಸಹಪಾಠಿಗಳು ಆಡಿರ್ತಕ್ಕಂಥ ಆಟಗಳ ಒಂದು ಲಿಸ್ಟ್ ಅನ್ನ ಇಲ್ಲಿ ಕೊಡ್ಲಾಗ್ಯದ. ಹಂಗಾರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನದ ಅಂದ್ರೆ, ನರೇಶ್ ಮತ್ತು ನವ್ಯ ಸಹಪಾಠಿ ಜನಪ್ರಿಯ ಆಟವನ್ನು ಕಂಡುಹಿಡಿಯಲು ಏನು ಮಾಡ್ತಾರೆ? ಎಲ್ಲಾ ಸಹಪಾಠಿಗಳ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ಬೇಕಾಗ್ತದೆ. ಇದು ಮೊದಲು ಏನ್ ಮಾಡ್ಬೇಕು ಅಂದ್ರೆ ದತ್ತಾಂಶಗಳನ್ನ ಸಂಗ್ರಹಣೆ ಮಾಡ್ಬೇಕು. ಸಂಗ್ರಹಿಸಿದ ನಂತರ ಅವರ ತರಗತಿಯಲ್ಲಿ ಅತಿ ಜನಪ್ರಿಯ ಆಟ ಯಾವುದಪ್ಪ ಅಂದ್ರೆ, ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು ಸಹಪಾಠಿಗಳು ಯಾವ ಆಟವನ್ನ ಆಡಿದಾರ ಅಂದ್ರೆ ಹಾಕಿ. ಲಿಸ್ಟಲ್ಲಿ ನೋಡಿದಾಗ ಹಾಕಿ ಆಡಿರ್ತಕ್ಕಂಥವ್ರು ಅತಿ ಹೆಚ್ಚಾಗಿದ್ದಾರೆ, ಅದು ಜನಪ್ರಿಯ ಆಟ ಆಗ್ತದೆ. ನಿಮ್ಮ ಸಹಪಾಠಿಗಳಲ್ಲಿ ಅತಿ ಜನಪ್ರಿಯ ಆಟ ಯಾವುದೆಂದು ಕಂಡುಹಿಡಿಯಲು ಪ್ರಯತ್ನಿಸಿ ಇರ್ತದೆ. ನೋಡಿ, ಸಹಪಾಠಿಗಳ ಅತಿ ಜನಪ್ರಿಯ ಆಟ ನೋಡಿದಾಗ ಅಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳನ್ನು ನೋಡಿದಾಗ ಅತಿ ಹೆಚ್ಚು ಜನಪ್ರಿಯ ಆಟ ಕಬಡ್ಡಿ ಆಗಿರ್ತಕ್ಕಂಥದ್ದು. ಯಾವ್ದದ? ಕಬಡ್ಡಿ ಅದ. ಹಂಗ ನಿಮ್ಮ ಶಾಲೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ಆಟ ಜನಪ್ರಿಯ ಆಟ ಆಗಿರ್ಬೋದು. ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸಲು ಪರಿಬಯಸುತ್ತಾಳೆ. ಅವಳು ದತ್ತಾಂಶ ಸಂಗ್ರಹಣೆ ಮಾಡಲು ಅಗತ್ಯವಿರ್ತಕ್ಕಂಥ ಪ್ರಶ್ನೆಗಳಿಗೆ ರೈಟ್ ಗುರುತು ಹಾಕಿ ಮತ್ತು ಅವಳು ದತ್ತಾಂಶ ಸಂಗ್ರಹಿಸಲು ಅಗತ್ಯವಿಲ್ಲದ ಪ್ರಶ್ನೆಗಳಿಗೆ ಗುಂಡ್ಲೆ ಗುರುತು ಹಾಕಿ ನಿಮ್ಮ ಉತ್ತರವನ್ನು ತರಗತಿಯಲ್ಲಿ ಚರ್ಚಿಸಿ. ನೋಡ್ರಿ, ಅವಳ ಸಹಪಾಠಿಗಳು ಅತಿ ಜನಪ್ರಿಯ ಟಿವಿ ಕಾರ್ಯಕ್ರಮ ಯಾವುದು? ನೋಡ್ರಿ, ಸಂಗ್ರಹ ಮಾಡಬಹುದು. ಯಾಕಂದ್ರೆ ಕೆಲವರು ಜನಪ್ರಿಯ ಕಾರ್ಯಕ್ರಮ ಬೇರೆ ಬೇರೆ ಇರ್ತದ. ಅದು ಒಂದು ಜನಪ್ರಿಯ ಆಟ ಅಗತ್ಯವಿರ್ತಕ್ಕಂಥ ಸಂಗ್ರಹಣೆ ಇರ್ತದ. ಆದ್ರೆ 2ನೇದು, ಭಾರತ ಯಾವಾಗ ಸ್ವಾತಂತ್ರ್ಯ ಪಡೆಯಿತು? ನೋಡ್ರಿ, ಎಲ್ಲಾರು ಉತ್ತರ ಸೇಮ್ ಬರುವುದರಿಂದ ಇಲ್ಲಿ ದತ್ತಾಂಶ ಸಂಗ್ರಹಣೆ ಎಲ್ಲರದು ಸೇಮ್ ಬರೋದ್ರಿಂದ ಇದು ಆಗಲ್ಲ. ದತ್ತಾಂಶ ಅಗತ್ಯವಿಲ್ಲದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅವಳ ಪರಿಸರದ ಎಷ್ಟು ನೀರು ಪೋಲಾಗುತ್ತೆ? ಇದು ಆಗಲ್ಲ. ಭಾರತ ರಾಜಧಾನಿ ಯಾವುದು? ಇದು ಸಹ ಅಲ್ಲ. ಯಾಕಂದ್ರೆ ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಇರ್ತಕ್ಕಂಥದ್ದು. ಹಿಂಗೆ ಬೇರೆ ಬೇರೆ ಉತ್ತರ ಬರ್ತಕ್ಕಂಥವು ಒಂದು ದತ್ತಾಂಶ ಸಂಗ್ರಹಣೆಗೆ ಅಗತ್ಯವಾಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟ್ ಬರೋದು ಆವೃತ್ತಿ. ಆವೃತ್ತಿ ಅಂದ್ರೆ ಏನು? ನಾವು ಆವೃತ್ತಿ ಎದಕ್ಕೆ ಕರೆಯಲಾಗ್ತದಂದ್ರೆ, ಮೌಲ್ಯಗಳು, ಅಳತೆಗಳು ಅಥವಾ ಅವಲೋಕನಗಳು ಸಂಭವಿಸುವ ಘಟನೆಗಳ ಎಣಿಕೆಗಳಾಗಿವೆ.
ಸುಲಭ ವಿಶ್ಲೇಷಣೆ ಮತ್ತು ವಿವರಣೆಗಾಗಿ ದತ್ತಾಂಶಗಳನ್ನು ತಾಳೆ ಗುರುತುಗಳ ಸಹಾಯದಿಂದ ಕೋಷ್ಟಕದ ರೂಪದಲ್ಲಿ ಆಯೋಜಿಸಬಹುದು. ಪೇಜ್ ನಂಬರ್ 74ರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು. ಶ್ರೀ ನಿತೀಶ್ರವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿಗಳು ಖರೀದಿಸಲು ಸಹಾಯ ಮಾಡಲು ಸೂಕ್ತವಾದ ಕೋಷ್ಟಕವನ್ನ ಇಲ್ಲಿ ಪೂರ್ಣಗೊಳಿಸಿ. ಇಲ್ಲಿ ಸಿಹಿ ತಿಂಡಿಗಳು ಕೊಡಲಾಗಿದೆ. ಜಿಲೇಬಿ, ಗುಲಾಬಿ ಜಾಮೂನು, ಕರ್ಜಿಕಾಯಿ, ಬರ್ಫಿ, ರಸಗುಲ್ಲ ಕೊಡಿದರು. ಜಿಲೇಬಿ ತಾಳೆ ಗುರುತುಗಳ ಸಂಖ್ಯೆ ನೋಡ್ರಿ, ಎನಿಸಿದಾಗ 5+1 ಅಂದ್ರೆ 6 ಅದ. ವಿದ್ಯಾರ್ಥಿಗಳ ಸಂಖ್ಯೆ 6. ಜಿಲೇಬಿ ತಿಂತಕ್ಕಂಥ ವಿದ್ಯಾರ್ಥಿ ಸಂಖ್ಯೆ 6. ಗುಲಾಬಿ ಜಾಮೂನ್ ತಿಂತಕ್ಕಂಥ 9 ಅದ. ಇನ್ನು ಕರ್ಜಿಕಾಯಿ ತಿಂತಕ್ಕ ಎನಿಸಿದಾಗ 5+5 15, 15 3 15, 5+5 10, 10ರಲ್ಲಿ 3 ಕೂಡಿಸಿದಾಗ 13 ಆಗ್ತದ. ಇನ್ನು ಬರ್ಫಿ ತಿನ್ನೋರು 3 ಅದಾರು. ರಸಗುಲ್ಲ ತಿನ್ನೋರು 5+2 7 ವಿದ್ಯಾರ್ಥಿಗಳು ಅದಾರು. ಪೇಜ್ ನಂಬರ್ 74ರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ನಿತೀಶ್ರವರಿಗೆ ಸೂಕ್ತ ಸಂಖ್ಯೆಯ ಸಿಹಿ ತಿಂಡಿ ಖರೀದಿಸಲು ಸಹಾಯ ಮಾಡಲು ಕೋಷ್ಟಕವನ್ನ ಪೂರ್ಣಗೊಳಿಸಿ. ಎಷ್ಟು ವಿದ್ಯಾರ್ಥಿಗಳು ಜಿಲೇಬಿಯನ್ನ ಆಯ್ಕೆ ಮಾಡಿದರು? 6 ವಿದ್ಯಾರ್ಥಿಗಳು. ಬರ್ಫಿಯನ್ನ ಡ್ಯಾಶ್ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದ್ದರು? 3 ವಿದ್ಯಾರ್ಥಿ ಆಯ್ಕೆ ಮಾಡಿದರು. ಎಷ್ಟು ವಿದ್ಯಾರ್ಥಿಗಳು ಕರ್ಜಿಕಾಯಿ ಆಯ್ಕೆ ಮಾಡಿದರು? 13 ವಿದ್ಯಾರ್ಥಿಗಳು. ರಸಗುಲ್ಲವನ್ನ 7 ವಿದ್ಯಾರ್ಥಿಗಳು ಆಯ್ಕೆ ಮಾಡಿದರು. ಎಷ್ಟು ವಿದ್ಯಾರ್ಥಿಗಳು ಗುಲಾಬ್ ಜಾಮೂನ್ ಆಯ್ಕೆ ಮಾಡಿದರು ಅಂದ್ರೆ 9 ವಿದ್ಯಾರ್ಥಿಗಳು. ಪೇಜ್ ನಂಬರ್ 75ರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ಸುಶ್ರೀ ಸಂಧ್ಯಾ ತಮ್ಮ ವಿದ್ಯಾರ್ಥಿಗಳಲ್ಲಿರುವವರ ಧರಿಸುವ ಶೂಗಳ ಅಳತೆಗಳ ಬಗ್ಗೆ ಕೇಳಿದರು. ದತ್ತಾಂಶಗಳನ್ನ ಬೋರ್ಡ್ನ ಮೇಲೆ ಬರೆದರು. ದತ್ತಾಂಶಗಳನ್ನ ಇಲ್ಲಿ ಕೊಡಲಾಗಿದೆ. 4 5 3 4 3 4 ಈ ರೀತಿ ಕೊಡಲಾಗಿದೆ. ಅಂದರೆ ವಿದ್ಯಾರ್ಥಿಗಳು ಈ ಶೂಗಳ ಅಳತೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆದಾಗ 3 3 3 4 4 4 ಈ ರೀತಿ 6 7ವರೆಗೆ ಬರೆಯಲಾಗಿದೆ. ಅಂದರೆ ಇಲ್ಲಿ ಪ್ರಶ್ನೆಗಳು ನೋಡ್ರಿ. ತರಗತಿಯಲ್ಲಿ ಶೂನ ಅತಿ ದೊಡ್ಡ ಸಂಖ್ಯೆ ಯಾವುದು? ಯಾವ್ದೈತೆ ದೊಡ್ಡ ಸಂಖ್ಯೆ? 7 ಅದ. ನೋಡಿದಾಗ ಗೊತ್ತಾಗ್ತದೆ. ತರಗತಿಯಲ್ಲಿ ಶೂನ ಅತಿ ಚಿಕ್ಕ ಅಳತೆ ಸಂಖ್ಯೆ 4 ಆಗ್ತದೆ. ಇನ್ನು ತರಗತಿಯಲ್ಲಿ ಅಳತೆ 5 ಶೂಗಳು ಧರಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5 ಇರ್ತಕ್ಕಂಥ ಎಷ್ಟು ಅದ? ಟೋಟಲ್ 10 ಅದಾವು. ಇನ್ನು ಅಳತೆ 4ಕ್ಕಿಂತ ದೊಡ್ಡ ಶೂ ಧರಿಸಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟದ? 15 ವಿದ್ಯಾರ್ಥಿಗಳು ಅದ. ಎಷ್ಟು? 15 ವಿದ್ಯಾರ್ಥಿಗಳದಾರು. ಟೋಟಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 15. ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸುವುದರಿಂದ ಈ ಪ್ರಶ್ನೆಗಳನ್ನ ಉತ್ತರಿಸಲು ಹೇಗೆ ಸಹಾಯವಾಗುತ್ತದೆ? ನೋಡ್ರಿ, ನಾವು ದತ್ತಾಂಶಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸೋದ್ರಿಂದ ಅತಿ ಚಿಕ್ಕ ಮತ್ತು ದೊಡ್ಡ ಸಂಖ್ಯೆ ಹಾಗೂ ಪುನರಾವರ್ತನೆಯಾಗುವ ಸಂಖ್ಯೆಯನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ದತ್ತಾಂಶಗಳ ಜೋಡಣೆಗೆ ಬೇರೆ ಯಾವುದಾದ್ರೂ ವಿಧಾನಗಳಿವೆ? ಎಸ್, ದತ್ತಾಂಶಗಳ ಜೋಡಣೆಗೆ ಬೇರೆ ವಿಧಾನ ಯಾವುದಪ್ಪ ಅಂದ್ರೆ ಇಲ್ಲಿ ಏರಿಕೆ ಕ್ರಮ ಜೋಡಿಸಿದರು. ನಾವು ಇಳಿಕೆ ಕ್ರಮದಲ್ಲೂ ಸಹ ಏನ್ ಮಾಡ್ಬೋದು? ದತ್ತಾಂಶಗಳನ್ನ ಜೋಡಿಸ್ಬೋದು. ಇದು ಮತ್ತೊಂದು ವಿಧಾನ ಆಗಿರ್ತದೆ. ನಿಮ್ಮ ಸುತ್ತಲೂ ಕಾಣುವ ಕೆಲವು ಮರಗಳ ಹೆಸರುಗಳನ್ನ ಬರೆಯಿರಿ. ನಿಮ್ಮ ಮನೆಯಿಂದ ಶಾಲೆಗೆ ಹೋಗುವ ದಾರಿಯಲ್ಲಿ ಮರವನ್ನ ಗಮನಿಸಿದಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಡೆದು ಹೋಗುವಾಗ ದತ್ತಾಂಶಗಳನ್ನ ದಾಖಲೀಕರಿಸಿ ಮುಂದಿನ ಕೋಷ್ಟಕದಲ್ಲಿ ತುಂಬಿ. ಅರಳಿ ಮರ ಎಷ್ಟದ? ನಮ್ಮ ಮನೆ ಸುತ್ತಮುತ್ತ ನೋಡಿದಾಗ 8 ಅದ. ಬೇವು 16 ಅದ. ತೆಂಗಿನ ಮರ 36. ಹತ್ತಿ ಮರ 10. ಇದು ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮನೆಯಿಂದ ಶಾಲೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಮರಗಳು ಬೇರೆ ಬೇರೆ ಮರಗಳು ಇರ್ಬೋದು. ಅವುಗಳ ಸಂಖ್ಯೆನೂ ಸಹ ಬೇರೆ ಬೇರೆ ಆಗಿರ್ಬೋದು. ಅಂದ್ರೆ ಇಲ್ಲಿ ಯಾವ ಮರ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅದ? ತೆಂಗಿನ ಮರ 36 ಅದ. ಯಾವ ಮರ ಅತಿ ಕಡಿಮೆ ಸಂಖ್ಯೆಯಲ್ಲಿ ಅದರ? ಹಳ್ಳಿ ಮರ. ಒಂದು ಮನೆಯಲ್ಲಿರುವ ಯಾವ್ದಾದ್ರು 2 ಮರಗಳಿವೆ. ಒಂದೇ ಸಂಖ್ಯೆಯಲ್ಲಿರುವ ಯಾವ್ದಾದ್ರು 2 ಮರಗಳಿವೆ. ಇಲ್ಲಿ ಒಂದೇ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು 2 ಮರಗಳು ಇಲ್ಲ. ಒಂದು ಸಣ್ಣ ಖಾಲಿ ಕಾಗದದ ಒಂದು ಹಾಳೆಯನ್ನು ತೆಗೆದುಕೊಂಡು ಒಂದು ಆಂಗ್ಲ ವಾರ್ತಾಪತ್ರಿಕೆಯಿಂದ ಯಾವುದೇ ಸಣ್ಣ ಸುದ್ದಿಯನ್ನು ಅಂಟಿಸಿ. ಪ್ರತಿ ವಿದ್ಯಾರ್ಥಿ ವಿಭಿನ್ನ ಲೇಖನವನ್ನು ಬಳಸಬಹುದು. ಈ ಮುಂದೆ ನೀಡಿರ್ತಕ್ಕಂಥ ಒಂದು ಕಾಗದ ಹಾಳೆಯ ಮೇಲೆ ಕೋಷ್ಟಕವನ್ನು ತಯಾರಿಸಿ. ಸುದ್ದಿ ಲೇಖನದ ಪದಗಳ ಪ್ರತಿ ಅಕ್ಷರ CEIF
ಎಕ್ಸ್ ಸಂಖ್ಯೆಯನ್ನ ಎಣಿಸಿ ಕೋಷ್ಟಕವನ್ನು ತುಂಬಿ. ನೋಡ್ರಿ, ಒಂದು ಇಂಗ್ಲಿಷ್ ಮಾಧ್ಯಮದ ನ್ಯೂಸ್ ಪೇಪರ್, ಇಂಗ್ಲಿಷ್ ಡೆಕ್ಕನ್ ಹೆರಾಲ್ಡ್ ಅಂತ ತಗೋರಿ. ಅದರಲ್ಲಿ ಒಂದು ಪೇಜ್ ತಗೋರಿ, ಅಥವಾ ಒಂದು ಸುದ್ದಿಯನ್ನು ತೆಗೆದುಕೊಳ್ಳಿ. ಸುದ್ದಿಯನ್ನು ತೆಗೆದುಕೊಂಡು ಆ ಸುದ್ದಿಯಲ್ಲಿರ್ತಕ್ಕಂಥ ಅಕ್ಷರಗಳು ಕಂಡುಹಿಡಬೇಕು. ಅದು ಎಷ್ಟು ಅಕ್ಷರಗಳು ಸಿ ಅದಾವು, ಇ ಅದಾವು, ಆ ಅದಾವು, ಆರ್ ಅದಾವು, ಎಕ್ಸ್ ಅದಾವು, ಎ ಅದಾವು. ನಾವು ಎಣಿಸಿದಾಗ, ಸ್ವತಃ ನಾ ಎಣಿಸಿದಾಗ ಸಿ ಅಕ್ಷರಗಳು 36 ಬಂದು, ಇ 75, ಐ 68, ಆರ್ 12, ಎಕ್ಸ್ 10, ಎ 36. ಹಿಂಗೆ ನಿಮ್ಮ ವಿದ್ಯಾರ್ಥಿಗಳು ನೀವು ಓದಿರ್ತಕ್ಕಂಥ ನ್ಯೂಸ್ ಪೇಪರ್ದಲ್ಲಿ ಬೇರೆ ಬೇರೆ ಸುದ್ದಿಯಲ್ಲಿ ಬೇರೆ ಬೇರೆ ಅಕ್ಷರಗಳ ಸಂಖ್ಯೆ ಇರಬಹುದು. ಅಂದ್ರೆ ಇಲ್ಲಿ ನಾ ಎಣಿಸಿರ್ತಕ್ಕಂಥ ಸುದ್ದಿಯಲ್ಲಿರ್ತಕ್ಕಂಥ ಅಕ್ಷರಗಳು ಅಂದಾಗ ಅತಿ ಹೆಚ್ಚು ಬಾರಿ ಕಂಡು ಬರ್ತಕ್ಕಂಥ ಅಕ್ಷರ ಯಾವ್ದಾಗೈತೆ ಅಂದ್ರೆ 75, ಅದು ಇ ಆಗ್ಯದ. ಅತಿ ಕಡಿಮೆ ಬಾರಿ ಕಂಡು ಬರ್ತಕ್ಕಂಥ ಅಕ್ಷರ ಅದು ಎಕ್ಸ್ ಆಗ್ಯದ. ಅಂದ್ರೆ ಸಿ, ಇ, ಐ, ಆರ್, ಎಕ್ಸ್ ಈ 5 ಅಕ್ಷರಗಳನ್ನ ಆವೃತ್ತಿ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಈಗ ನಿಮ್ಮ ಪಟ್ಟಿಯಲ್ಲಿ ಕ್ರಮವಾಗಿ ನೀವು ಸಹಪಾಠಿಯ ಪಟ್ಟಿಯೊಂದಿಗೆ ಹೋಲಿಸಿ ನಿಮ್ಮ ಕ್ರಮ ಮತ್ತು ಬೇರೆಯವರ ಕ್ರಮ ಒಂದೇ ಅಥವಾ ಸರಿಸುಮಾರು ಒಂದೇ ಆಗಿದೆಯೇ? ಅದು ಎಕ್ಸ್, ಸಿ, ಆರ್, ಐ ಈ ಕ್ರಮದಲ್ಲಿ ಆಗೈತೆನ ಏಕೆ ಎಂದು ಆಲೋಚಿಸಿ. ಆವೃತ್ತಿ ಏರಿಕೆ ಕ್ರಮದಲ್ಲಿ ಬರೆದಾಗ ಎಕ್ಸ್, ಆರ್, ಸಿ, ಐ, ಇ ಆಗ್ಯದ. ಸುಮಾರಾಗಿ ಒಂದೇ ರೀತಿ ಕಾಣ್ತದ. ಅಂದ್ರೆ ಪೂರ್ಣಗೊಳಿಸಲು ನೀವು ಅನುಸರಿಸುವ ಪ್ರಕ್ರಿಯೆಯನ್ನು ಬರೆಯಿರಿ ಅಂದಾಗ ನಾವು ಏರಿಕೆ ಕ್ರಮದಲ್ಲಿ ಬರೆದು ಏರಿಕೆ ಕ್ರಮದೇ ಅದೇ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು ಸಹಪಾಠಿ ಜೊತೆಗೆ ನಾವು ಚರ್ಚಿಸಿ ಅಂತ ಹೇಳಿದರು. ಇನ್ನು ಚಿತ್ರನಕ್ಷೆ. ಚಿತ್ರನಕ್ಷೆ ಅಂತ ಎದಕ್ಕೆ ಕರೆಯಲಾಗ್ತದ? ಚಿತ್ರನಕ್ಷೆ ಅಂದ್ರೆ ದತ್ತಾಂಶಗಳನ್ನ ವಸ್ತುಗಳ ಚಿತ್ರಗಳ ಮೂಲಕ ಪ್ರತಿನಿಧಿಸುತ್ತದೆ. ಇದು ದತ್ತಾಂಶಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇವಲ ಒಂದು ಕಣ್ಣೋಟದಿಂದ ಉತ್ತರಿಸಲು ಸಹಾಯವನ್ನ ಮಾಡ್ತದೆ. ಅದರ ಚಿತ್ರವನ್ನು ನೋಡುತ್ತಲೇ ನಾವು ಅದರ ಉತ್ತರವನ್ನು ಬರೆಯಬಹುದು. ಅದು ಚಿತ್ರಗಳ ಮೂಲಕ ಇದೆ. ಇಲ್ಲಿ ಉದಾಹರಣೆ ನೋಡಿದಾಗ ಎಲ್ಲ ಚಿತ್ರಗಳು ಕಟ್ಟಿದ್ದಾರೆ ನೋಡಿ. ಪ್ರಯಾಣಿಕರ ವಿಧಾನಗಳು. ಖಾಸಗಿ ಕಾರದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು 4 ಚಿತ್ರಗಳದಾವು. 4 ಚಿತ್ರ, ಒಂದು ಚಿತ್ರ ಅಂದ್ರೆ ಒಬ್ಬ ವಿದ್ಯಾರ್ಥಿ, 4 ಚಿತ್ರ ಅಂದ್ರೆ 4 ವಿದ್ಯಾರ್ಥಿಗಳು ಅಂದಂಗ. ಹಂಗ ಸಾರ್ವಜನಿಕ ಬಸ್ದಲ್ಲಿ ಹೋಗ್ತಕ್ಕಂಥ 5 ವಿದ್ಯಾರ್ಥಿಗಳು, ಶಾಲಾ ಬಸ್ದಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು 1, 2, 3, 4, 5, 6, 7, 8, 9, 10, 11 ವಿದ್ಯಾರ್ಥಿಗಳು. ಸೈಕಲ್ದಲ್ಲಿ ಹೋಗ್ತಕ್ಕಂಥ 3, ನಡಿಗೆ ಮೂಲಕ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು 7 ಅದ. ಈ ರೀತಿ ನಾವು ಚಿತ್ರಗಳನ್ನು ಎಣಿಸೋದ್ರ ಮೂಲಕ ಏನ್ ಮಾಡಬಹುದು, ಕನ್ನೋಟದ ಮೂಲಕ, ಚಿತ್ರನಕ್ಷೆಯ ಮೂಲಕ ನಾವು ದತ್ತಾಂಶವನ್ನು ಅರ್ಥೈಸಿಕೊಳ್ಳಬಹುದು. ಮತ್ತೊಂದು ಉದಾಹರಣೆ ನೋಡೋಣ. ನಂದ ಕಿಶೋರ್ ಬಿರಾಸಿಯಾದಲ್ಲಿ ತಮ್ಮ ಮಾಧ್ಯಮದ ಶಾಲೆಯ ಮಕ್ಕಳು ಎಷ್ಟು ದಿನ ರಾತ್ರಿ ಕನಿಷ್ಠ 9 ಗಂಟೆಯ ಕಾಲ ನಿದ್ರಿಸುತ್ತಾರೆ ಎಂಬುದರ ಬಗ್ಗೆ ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿದರು. ಅವರು ದತ್ತಾಂಶಗಳಿಗೆ ಒಂದು ಚಿತ್ರನಕ್ಷೆಯನ್ನು ತಯಾರಿಸಿದರು. ಇಲ್ಲಿ ಪ್ರತಿಕ್ರಿಯೆ ಯಾವಾಗಲೂ ನಿದ್ರೆ ಮಾಡ್ತಕ್ಕಂಥವ್ರು ಮಕ್ಕಳ ಸಂಖ್ಯೆ 10 ಅದ. ಅಂದ್ರೆ 10 ಅಲ್ಲ, 5 ಚಿತ್ರ ಕೊಡಲಾಗಿದೆ. ಒಂದು ಚಿತ್ರ ಅಂದ್ರೆ 10 ಮಕ್ಕಳದ. ಕೆಲವೊಮ್ಮೆ ದಲ್ಲಿ 2 ಪೂರ್ಣ ತ್ರಿಭುಜಗಳದಾವ, ಒಂದು ಅಪೂರ್ಣ ತ್ರಿಭುಜ ಅದ. ಎಂದಿಗೂ ಇಲ್ಲ ಅನ್ನೋರಿಗೆ 4 ತ್ರಿಭುಜಗಳು ಅದಾವು. ಹಂಗಾರೆ ಇದರ ಮೂಲಕ ನಾವು ಕಂಡುಹಿಡಬಹುದು ಯಾವಾಗಲೂ ರಾತ್ರಿ ಕನಿಷ್ಠ 9 ಗಂಟೆ ಕಾಲ ನಿದ್ರಿಸುವ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ, ಯಾವಾಗಲೂ 5 ಚಿತ್ರಗಳದಾವ. ಯಾವಾಗಲೂ ನಿದ್ರಿಸೋರು 5 ಚಿತ್ರಗಳದಾವ. 5 ಚಿತ್ರ ಅಂದ್ರೆ ಒಂದು ತ್ರಿಭುಜ ಅಂದ್ರೆ 10 ಮಕ್ಕಳು ಅಂದಾಗ 5 ಹತ್ಲೆ 50 ಮಕ್ಕಳು ಆಗ್ತಾರ. ಇನ್ನು 2 ಪೂರ್ಣ ಚಿತ್ರಗಳದಾವು. 2 ಹತ್ಲೆ ಕೆಲವೊಮ್ಮೆ ಮಾತಾಡೋರು 2 ಪೂರ್ಣ ಚಿತ್ರಗಳದಾವು. ಅವಾಗ 2 ಹತ್ಲೆ 20. ಒಂದು ಅರ್ಧ ಚಿತ್ರ ಅದ ಅಂದಾಗ ಅರ್ಧ ತಗೋಬೇಕು. 10 ಅರ್ಧ 5. ಆಗ 20 + 5 ಅಂದಾಗ 25 ಮಕ್ಕಳು ಆಗ್ತಾರು. ರಾತ್ರಿ ಯಾವಾಗಲೂ ಕನಿಷ್ಠ 9 ಗಂಟೆ ಕಡಿಮೆ ನಿದ್ರಿಸದ ಮಕ್ಕಳ ಸಂಖ್ಯೆ ಕೇಳಿದರು. ಅವಾಗ ಅದು ಟೋಟಲ್ ಆಗಿ 4 ತ್ರಿಭುಜಗಳದಾವು. 4 ಪೂರ್ಣ ತ್ರಿಭುಜ ಅಂದ್ರೆ 4 ಹತ್ಲೆ 40 ಮಕ್ಕಳು ಆಗ್ತಾರು. ಒಂದು ಚಿತ್ರನಕ್ಷೆಯನ್ನ ರಚಿಸುವುದು. ಒಂದು ದಿನ ಲಕ್ಕನ್ ಫಾಲ್ ಪ್ರತಿ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂಬ ದತ್ತಾಂಶಗಳನ್ನ ಸಂಗ್ರಹಿಸಿದ. ಇಲ್ಲಿ ತರಗತಿ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ. 1ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ 3, 2ನೇ ತರಗತಿಯಲ್ಲಿ 5, 3ನೇ ತರಗತಿಯಲ್ಲಿ 4, 4ನೇ ತರಗತಿಯಲ್ಲಿ 2. ಈ ರೀತಿ ಅನುಕ್ರಮ 8ನೇ ತರಗತಿವರೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕೊಡಲಾಗಿದೆ. ಅದರ ಅನುಗುಣವಾಗಿ ಇಲ್ಲಿ ಚಿತ್ರವನ್ನು ತೆಗೆಯಲಾಗಿದೆ. 1ನೇ ಗೈರು ಹಾಜರಾದ ವಿದ್ಯಾರ್ಥಿಗಳನ್ನ X ಅಕ್ಷರಗುಂಟ, ಆಮೇಲೆ ತರಗತಿಗಳನ್ನು Y ಅಕ್ಷರಗುಂಟ ಕೊಡಲಾಗಿದೆ. ರೋಮನ್ ಅಂಕಿಯಲ್ಲಿ ತರಗತಿಗಳನ್ನ ಬರೆಯಲಾಗಿದೆ. 8ನೇ ತರಗತಿಯಲ್ಲಿ ಬರೆಯಲಾಗಿದೆ. ಇನ್ನು 1ನೇ ತರಗತಿಯಲ್ಲಿ 3 ಚಿತ್ರಗಳನ್ನು ಬಿಡಿಸಲಾಗಿದೆ. ಅದು ಒಂದು ಚಿತ್ರ ಅಂದ್ರೆ ಒಬ್ಬ ವಿದ್ಯಾರ್ಥಿ, 3 ಚಿತ್ರ ಅಂದ್ರೆ 3 ವಿದ್ಯಾರ್ಥಿಗಳಾಗ್ತವೆ. 2ನೇದ್ರಲ್ಲಿ 5, ಹಿಂಗ ಆ ರೀತಿ 4 ಈ ರೀತಿ ಕೊಡಲಾಗಿದೆ.
ಚಿತ್ರ ನಕ್ಷೆಯ ಬಗ್ಗೆ ಚರ್ಚೆ ಮಾಡೋಣ. ಚಿತ್ರನಕ್ಷೆ ಬಗ್ಗೆ ಮತ್ತಷ್ಟು ಅಂದಾಗ, ಚಿತ್ರನಕ್ಷೆಯು ದತ್ತಾಂಶಗಳನ್ನ ಪ್ರತಿನಿಧಿಸುವ ಒಂದು ಸೊಗಸಾದ ದೃಶ್ಯ ಮತ್ತು ಸಂರಚನಾತ್ಮಕ ಸಾಧನಗಳಾಗಿವೆ. ಅವು ದತ್ತಾಂಶಗಳನ್ನ ವಸ್ತುಗಳ ಚಿತ್ರಗಳಿಂದ ಪ್ರತಿನಿಧಿಸ್ತಾವು. ದತ್ತಾಂಶಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಕೇವಲ ಒಂದು ಕಣ್ಣೋಟದಿಂದ ತೀರ್ಮಾನವನ್ನ ಮಾಡಲು ಚಿತ್ರನಕ್ಷೆಗಳು ಸಹಾಯವನ್ನ ಮಾಡುತ್ತವ. ಒಂದು ಚಿತ್ರನಕ್ಷೆಯನ್ನ ಓದೋದ್ರಿಂದ ನಾವು ವಿವಿಧ ವರ್ಗಗಳ ಆವೃತ್ತಿಗಳು ಅಂದರೆ ಕ್ರಿಕೆಟ್, ಹಾಕಿ ಇತ್ಯಾದಿ ಮತ್ತು ಆವೃತ್ತಿಗಳ ಹೋಲಿಕೆಗಳನ್ನ ತ್ವರಿತವಾಗಿ ಅರ್ಥ ಮಾಡಿಕೊಳ್ಳಬಹುದು. ಒಂದು ಚಿತ್ರನಕ್ಷೆಯಲ್ಲಿ ವರ್ಗಗಳನ್ನು ಅಡ್ಡವಾಗಿ ಅಥವಾ ಲಂಬವಾಗಿ ಜೋಡಿಸಬಹುದು. ಪ್ರತಿ ವರ್ಗಕ್ಕೂ ನಿರ್ದಿಷ್ಟ ಕಂಬ ಸಾಲುಗಳು ಅಥವಾ ಅಡ್ಡ ಸಾಲುಗಳಲ್ಲಿ ಆ ವರ್ಗದ ಆವೃತ್ತಿಗಳಿಗೆ ಅನುಗುಣವಾಗಿ ಸರಳ ಚಿತ್ರಗಳು ಮತ್ತು ಸಂಕೇತಗಳನ್ನ ನಂತರ ಎಳೆಯಲಾಗ್ತದೆ. ಪ್ರತಿ ಸಂಕೇತ ಅಥವಾ ಚಿತ್ರ ಏನನ್ನ ಪ್ರತಿನಿಧಿಸ್ತದೆ ಎಂಬುದನ್ನು ತೋರಿಸಲು ಪ್ರಮಾಣ ಅಥವಾ ಕೀ ಅಂದ್ರೆ ಒಂದು ವಿದ್ಯಾರ್ಥಿ ಅಥವಾ 5 ವಿದ್ಯಾರ್ಥಿಗಳು ಈ ರೀತಿ ಉದಾಹರಣೆ ನೋಡಿದಾಗ ಈ ರೀತಿ ಸೇರಿಸಲಾಗ್ತದೆ. ಪ್ರತಿ ಸಂಕೇತ ಅಥವಾ ಚಿತ್ರ ಒಂದು ಘಟಕ ಅಥವಾ ಬಹು ಘಟಕವನ್ನ ಪ್ರತಿನಿಧಿಸ್ತದೆ. ದತ್ತಾಂಶಗಳ ಪ್ರಮಾಣ ದೊಡ್ಡದಾಗಿದ್ದಾಗ ಅಥವಾ ಆವೃತ್ತಿಗಳ ಪ್ರಮಾಣ ಅಥವಾ ಕೀಗಳ ನಿಖರವಾದ ಗುಣಕಗಳಾಗಿಲ್ಲದಿದ್ದಾಗ ಚಿತ್ರನಕ್ಷೆ ಸಿದ್ಧಪಡಿಸುವುದು. ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಕಂಡುಹಿಡಿಯಿರಿ. ಒಂದು ವಾರದಲ್ಲಿ ಗಿನ್ನೋರಿಯ ಮಾಧ್ಯಮಿಕ ಶಾಲಾ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳು ಪಡೆದುಕೊಂಡ ಪುಸ್ತಕ ಸಂಖ್ಯೆ ಮುಂದಿನ ಚಿತ್ರನಕ್ಷೆಯಲ್ಲಿ ಕೊಡಲಾಗಿದೆ. ಇಲ್ಲಿ ಒಂದು ಚಿತ್ರ ಅಂದ್ರೆ ಒಂದು ಪುಸ್ತಕ. ಸೋಮವಾರದಲ್ಲಿ ಒಟ್ಟಾರೆಯಾಗಿ 5 ಚಿತ್ರಗಳದವು, 5 ಪುಸ್ತಕ ಆಗ್ತದ. ಮಂಗಳವಾರದಲ್ಲಿ 4 ಪುಸ್ತಕ, ಬುಧವಾರದಲ್ಲಿ ಪುಸ್ತಕಗಳು 2 ಆಗ್ತಾವು, ಗುರುವಾರದಲ್ಲಿ ಯಾವುದೇ ತರ ಪುಸ್ತಕ ಇಲ್ಲ. ಶುಕ್ರವಾರದಲ್ಲಿ ಒಟ್ಟು ಪುಸ್ತಕ ಪಡೆದುಕೊಂಡ ಪುಸ್ತಕಗಳು ಗ್ರಂಥಾಲಯದಿಂದ 5 ಪುಸ್ತಕಗಳು ಅದಾವ. ಶನಿವಾರ 1, 2, 3, 4, 5, 6, 7, 8 ಪುಸ್ತಕಗಳು ಅಂದ್ರೆ ಅತಿ ಹೆಚ್ಚು ಪಡೆದುಕೊಂಡದ್ದು ಶನಿವಾರ ಅದ. ಒಟ್ಟ ಪಡೆದುಕೊಳ್ಳದೇ ಇರೋದು ಗುರುವಾರ. ಅತಿ ಕಡಿಮೆ ಪಡೆದುಕೊಂಡದ್ದು ಬುಧವಾರ ಅದ. ಇಲ್ಲಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಅದೇ ಪ್ರಶ್ನೆಗಳನ್ನ ಈಚೆಗಡೆ ಕೇಳಲಾಗಿದೆ. ಯಾವ ದಿನ ಕನಿಷ್ಠ ಸಂಖ್ಯೆಯ ಪುಸ್ತಕವನ್ನು ಪಡೆಯಲಾಗಿದೆ? ಬುಧವಾರ. ಯಾವ ವಾರದಲ್ಲಿ ಪಡೆದುಕೊಂಡ ಒಟ್ಟು ಪುಸ್ತಕ ಸಂಖ್ಯೆ ಎಲ್ಲಾ ಪುಸ್ತಕವನ್ನು ಕೂಡಿಸಿದಾಗ 24 ಆಗ್ತದ. ಯಾವ ದಿನ ಗರಿಷ್ಠ ಸಂಖ್ಯೆಯ ಪುಸ್ತಕವನ್ನು ಪಡೆಯಲಾಗಿದೆ? ಸಂಭವನೀಯ ಕಾರಣ ಕಳಿಸಿ. ಶನಿವಾರ ಸಂಭವನೀಯ ಕಾರಣ, ಶನಿವಾರ ಅತಿ ಹೆಚ್ಚು ಪುಸ್ತಕವನ್ನು ಪಡೆಯಲಾಗಿದೆ. ಸಂಭವನೀಯ ಕಾರಣ ಈ ದಿನ ಪುಸ್ತಕ ಸಂಖ್ಯೆ ಹೆಚ್ಚಾಗಿದೆ. ಮಗನ್ ಬಾಯ್ ಜಮ್ ನಗರದಲ್ಲಿ ಗಾಳಿಪಟಗಳನ್ನ ಮಾರುತ್ತಾರೆ. ಹತ್ತಿರದ ಹಳ್ಳಿಗಳಿಂದ 6 ಅಂಗಡಿಯವರು ಅವರಿಂದ ಗಾಳಿಪಟಗಳನ್ನು ಖರೀದಿಸಲು ಬರುತ್ತಾರೆ. 6 ಅಂಗಡಿಗಳವರಿಗೆ ಮಾರಿದ ಗಾಳಿಪಟಗಳ ಸಂಖ್ಯೆಯನ್ನ ಮುಂದೆ ನೀಡಲಾಗಿದೆ. ಚಮನ್ ಅಂಗಡಿಯವರು ಚಮನ್ ಮಾರಿದ ಗಾಳಿಪಟಗಳ ಸಂಖ್ಯೆ 250, ರಾಣಿ 300, ರುಕ್ಸಾನಾ 100, ಜಾಸ್ಮಿತ್ 450, ಜಿತಾಲಾಲ್ 250, ಪೂನಂ ಬೇನ್ 700. 100 ಗಾಳಿಪಟಗಳನ್ನು ಪ್ರತಿನಿಧಿಸಿದ ಸಂಕೇತ. 100 ಗಾಳಿಪಟ ಅಂದ್ರ ಒಂದು ಗಾಳಿಪಟ ಸಂಖ್ಯೆ ರೂಪಿಸಿದ ಚಿತ್ರನಕ್ಷೆಯನ್ನ ತಯಾರಿಸಿ ಇರ್ತದೆ. ಚಿತ್ರನಕ್ಷೆ ತಯಾರಿಸಬೇಕಾಗ್ತದೆ. ಚಿತ್ರನಕ್ಷೆ ತಯಾರಿಸಿದ ನಂತರ ಎಷ್ಟು ಸಂಕೇತಗಳು ರಾಣಿ ಖರೀದಿಸಲು ಗಾಳಿಪಟ ಪ್ರತಿನಿಧಿಸ್ತದೆ? 3. ಯಾರು ಹೆಚ್ಚು ಸಂಖ್ಯೆಯ ಗಾಳಿಪಟಗಳನ್ನ ಖರೀದಿಸಲು? ಪೂನಂ ಬೇನ್. ಯಾರು ಹೆಚ್ಚು ಗಾಳಿಪಟಗಳನ್ನ ಖರೀದಿಸಲು? ಜಸ್ಮಿತ್ ಅಥವಾ ಚಮನ್? ಜಸ್ಮಿತ್. ರುಕ್ಸಾನಾ ಹೇಳುತ್ತಾಳೆ, ರಾಣಿ ಖರೀದಿಸಿದ ಸಂಖ್ಯೆ 2ರಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆ ಗಾಳಿಪಟವನ್ನು ಖರೀದಿಸಿದ್ದಾಳೆ. ಇದು ಸರಿಯೇ? ಏಕೆ? ಇದು ಸರಿ. ಏಕೆಂದ್ರೆ 300 × 2 ಅಂದಾಗ 600 ಆಗ್ತದ. ಅವಾಗ ಅದು 700ಕ್ಕಿಂತ ಕಡಿಮೆ ಅದ. ಇನ್ನು ಸ್ತಂಭ ನಕ್ಷೆಗಳಂದ್ರೆ ಏನು? ಸ್ತಂಭ ನಕ್ಷೆಗಳಂದ್ರ ಸಮಾನ ಅಗಲಗಳುಳ್ಳ ಸ್ತಂಭಗಳನ್ನ ಹೊಂದಿವೆ. ಸಂಭವಿಸುವಿಕೆಯ ಒಟ್ಟು ಆವೃತ್ತಿಯನ್ನ ಉದ್ದ ಅಥವಾ ಅಗಲವು ಸೂಚಿಸ್ತದ. ಉದ್ದವನ್ನ ಆವೃತ್ತಿಯಾಗಿ ಪರಿವರ್ತಿಸಲು ಬಳಸಿದ ಪ್ರಮಾಣವನ್ನ ಪುನಃ ನಿರ್ದಿಷ್ಟಪಡಿಸಬೇಕಾಗ್ತದೆ. ಉದ್ದೇಶಿತ ದತ್ತಾಂಶವನ್ನ ನಿಖರವಾಗಿ ಮತ್ತು ಪರಿಣಾಮಕಾರಿಯಾಗಿ ತಿಳಿಯಲು
ಮತ್ತು ಅದನ್ನು ದೃಶ್ಯಾತ್ಮಕವಾಗಿ ಆಕರ್ಷಣೀಯವಾಗಿಸಲು ಸಹ ಚಿತ್ರನಕ್ಷೆ ಅಥವಾ ಸ್ತಂಭ ನಕ್ಷೆಗೆ ಸೂಕ್ತ ಸ್ಕೇಲ್ ಬಳಸುವುದು ಮುಖ್ಯವಾಗಿರುತ್ತದೆ. ಬಣ್ಣಗಳನ್ನು ಹೇಗೆ ಬಳಸಲಾಗಿದೆ, ಯಾವ ಚಿತ್ರಗಳನ್ನು ಚಿತ್ರಿಸಲಾಗಿದೆ ಮತ್ತು ಸ್ತಂಭಗಳು ಅಡ್ಡಲಾಗಿವೆಯೇ ಅಥವಾ ಲಂಬವಾಗಿವೆಯೇ ಇತ್ಯಾದಿ ಇಂತಹ ನಕ್ಷೆಯ ಇತರೆ ಅಂಶಗಳು ಕೂಡ ಅದರ ಪರಿಣಾಮಕಾರಿತ್ವ ಮತ್ತು ದೃಶ್ಯಾಕರ್ಷಣೆಗೆ ಕೊಡುಗೆ ನೀಡುತ್ತವು. ಈ ಅಂಶಗಳು ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿಯ ಕಲಾತ್ಮಕ ಮತ್ತು ಸೌಂದರ್ಯಾತ್ಮಕ ಭಾಗಕ್ಕೆ ಸಂಬಂಧಿಸಿವೆ. ಇಲ್ಲಿ ಒಂದು ಸ್ತಂಭ ನಕ್ಷೆಯನ್ನು ಕೊಡಲಾಗಿದೆ. ಪ್ರತಿ ತರಗತಿಯಲ್ಲಿ ಗೈರುಹಾಜ ವಿದ್ಯಾರ್ಥಿಗಳ ಸಂಖ್ಯೆಯ ಬಗ್ಗೆ ಸಂಬಂಧಿಸಿದಂತೆ ಒಂದು ಸ್ತಂಭ ನಕ್ಷೆ ಅದ. ತರಗತಿ ವಿದ್ಯಾರ್ಥಿಗಳ ಸಂಖ್ಯೆ ಕೊಡಲಾಗಿದೆ. 1ನೇ ತರಗತಿಯಲ್ಲಿ 3 ವಿದ್ಯಾರ್ಥಿಗಳು, ಎರಡನೇ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು, 3ನೇ ತರಗತಿಯಲ್ಲಿ 4 ವಿದ್ಯಾರ್ಥಿಗಳು, 4ನೇ ತರಗತಿಯಲ್ಲಿ 2 ವಿದ್ಯಾರ್ಥಿಗಳು, 5ನೇ ತರಗತಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲ, 6ನೇ ತರಗತಿಯಲ್ಲಿ 1 ವಿದ್ಯಾರ್ಥಿ, 7ನೇ ತರಗತಿಯಲ್ಲಿ 5 ವಿದ್ಯಾರ್ಥಿ, 8ನೇ ತರಗತಿಯಲ್ಲಿ 7 ವಿದ್ಯಾರ್ಥಿ ಗೈರು ಹಾಜರಾಗಿದ್ದನು. ಈ ಸ್ತಂಭ ನಕ್ಷೆಯನ್ನು ಅವಲೋಕಿಸಿ ಉತ್ತರ ಕೊಡಬೇಕು. ತರಗತಿ 2ರಲ್ಲಿ ಆ ದಿನ ಎಷ್ಟು ವಿದ್ಯಾರ್ಥಿ ಗೈರು ಹಾಜರಾಗಿದ್ದಾರೆ ಕೇಳಿದರು. 5 ವಿದ್ಯಾರ್ಥಿಗಳು. ಯಾವುದೇ ತರಗತಿಯಲ್ಲಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು. 8ನೇ ತರಗತಿ. ಆ ದಿನ ಯಾವ ತರಗತಿಯಲ್ಲಿ ಪೂರ್ಣ ಹಾಜರಾತಿ ಇತ್ತು? 5ನೇ ತರಗತಿಯಲ್ಲಿ. ಅಂದ್ರೆ ಇಲ್ಲಿ ಮತ್ತೊಂದು ಸ್ತಂಭ ನಕ್ಷೆಯನ್ನು ಕೊಡಲಾಗಿದೆ. ಏನಂದ್ರೆ ವಾಹನಗಳ ಸಂಖ್ಯೆ, ಸಮಯದ ಅಂತರ. ಅಂದ್ರೆ 6ರಿಂದ 7ನೇ ತರಗತಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 12ರವರೆಗೆ ಏನಾಗಿರ್ತಾವು, ಮಧ್ಯಾಹ್ನ ಕ್ರಾಸಿಂಗ್ ಮೂಲಕ ಹಾದು ಹೋಗಿರ್ತಕ್ಕಂಥ ವಾಹನಗಳ ಸಂಖ್ಯೆ, ಕಾರುಗಳ ಸಂಖ್ಯೆ ಎಷ್ಟದ? 6ರಿಂದ 7 ಎಷ್ಟು, 7ರಿಂದ 8 ಎಷ್ಟು, 6ರಿಂದ 8 9 ಹಿಂಗೆ ಸಮಯಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ವಾಹನಗಳು ಅದು ಅನ್ನೋದ ಇಲ್ಲಿ ಚಿತ್ರವನ್ನು ಕೊಡಲಾಗಿದೆ. ಬೆಳಿಗ್ಗೆ 6ರಿಂದ ಮಧ್ಯಾಹ್ನ ಕ್ರಾಸಿಂಗ್ ಮಾಡುವಾಗ ಹಾದು ಹೋದ ಒಟ್ಟು ಕಾರುಗಳ ಸಂಖ್ಯೆ, ಎಲ್ಲಾ ಕಾರುಗಳನ್ನು ಕೂಡಿಸ್ಬೇಕು. 6ರಿಂದ 7ರಿಂದ ಹಿಡ್ಕೊಂಡು 11ರಿಂದ 12ನೇ ಸಮಯದ ಅಂತರದಲ್ಲಿ ಕೂಡಿಸಿದಾಗ ಒಟ್ಟಾರೆಯಾಗಿ 4450 ಕಾರುಗಳಾಗ್ತವು. ಬೆಳಿಗ್ಗೆ 7ರಿಂದ ಮಧ್ಯಾಹ್ನದವರೆಗೆ ಇತರ ಸಮಯಗಳಿಗೆ ಹೋಲಿಸಿದಾಗ ಬೆಳಿಗ್ಗೆ 6ರಿಂದ 7ರವರೆಗೆ ಕಂಡುಬಂದಂಥ ವಾಹನ ದಟ್ಟತೆ ಕಡಿಮೆ ಎಂದು ನೀವು ಏಕೆ ಭಾವಿಸ್ತಾರೆ? ಯಾಕಂದ್ರೆ ಬೆಳಿಗ್ಗೆ 7ರ ನಂತರ ಕೆಲಸಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿರ್ತದೆ. 7ರ ನಂತರ ಕೆಲಸಕ್ಕೆ ಹೋಗುವವರ ಸಂಖ್ಯೆ ಹೆಚ್ಚಾಗಿರ್ತದೆ. ಅದಕ್ಕೆ ವಾಹನಗಳ ದಟ್ಟತೆನೂ ಸಹ ಹೆಚ್ಚಾಗಿರ್ತದೆ. ಅದಕ್ಕೆ ಬೆಳಿಗ್ಗೆ 7ರಿಂದ 8 ವಾಹನ ದಟ್ಟತೆ ಯಾಕಿರ್ತದೆ ಅಂದ್ರೆ ಎರಡಕ್ಕೂ ಸೇಮ್ ಉತ್ತರ ಬರ್ತಕ್ಕಂಥದ್ದು. ಇನ್ನು ಬೆಳಿಗ್ಗೆ 8ರಿಂದ ಮಧ್ಯಾಹ್ನದವರೆಗೆ ಪ್ರತಿ ಗಂಟೆಗೆ ವಾಹನ ದಟ್ಟತೆ ಕಡಿಮೆ ಮತ್ತು ಕಡಿಮೆ ಆಗಿರ್ತದೆ ನೀವು ಏಕೆ ಭಾವಿಸ್ತೀರಿ? ಯಾಕಂದ್ರೆ ಬೆಳಿಗ್ಗೆ 6ರಿಂದ 7ರವರೆಗೆ ಮತ್ತು ಮಧ್ಯಾಹ್ನ 11ರಿಂದ 12ರವರೆಗೆ ಕೆಲಸಗಾರರ ಓಡಾಟ ಏನಿರ್ತದೆ, ಕಾರುಗಳು ಹೋಗ್ತಕ್ಕಂಥ ಓಡಾಟ ಏನಿರ್ತದೆ ಕಡಿಮೆ ಇರ್ತದೆ. ಇಲ್ಲಿ ಭಾರತದಲ್ಲಿ ಜನಸಂಖ್ಯೆಗಳನ್ನ ಕೋಟಿಗಳಲ್ಲಿ ಕೊಡಲಾಗಿದೆ. ಇಲ್ಲಿ ಭಾರತದ ಜನಸಂಖ್ಯೆ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ರೀತಿ ಅದ. ಭಾರತದ ಜನಸಂಖ್ಯೆ ಕೋಟಿಗಳಲ್ಲಿ ಕೊಟ್ಟಿದ್ದಾರೆ. 1951ರಲ್ಲಿ 36 ಕೋಟಿ, 1961ರಲ್ಲಿ 44 ಕೋಟಿ, 1971ರಲ್ಲಿ 54 ಕೋಟಿ, 1981ರಲ್ಲಿ 68 ಕೋಟಿ, ಈ ರೀತಿ 2001ರಲ್ಲಿ 102 ಕೋಟಿ ಅದ. ಹಂಗಾರ ಒಂದನೇದು ಯೂನಿಟ್ ಅಂದ್ರೆ 1 ಯೂನಿಟ್ ಅಂದ್ರೆ 10 ಕೋಟಿಗಳು. 1 ಯೂನಿಟ್ ಅಂದ್ರೆ 10 ಕೋಟಿಗಳನ್ನು ಪ್ರತಿನಿಧಿಸುವಂತೆ ನಾವು ಪ್ರಮಾಣವನ್ನು ಆಯ್ಕೆ ಮಾಡ್ತೇವೆ. ಈ ಆಯ್ಕೆಗೆ ಸ್ತಂಭ ನಕ್ಷೆ ಚಿತ್ರದಲ್ಲಿ ಅದ. ಹಾಗಾಗಿ 5 ಮಾನ ಉದ್ದದ ಸ್ತಂಭವು 50 ಕೋಟಿಗಳನ್ನ ಮತ್ತು 8 ಮಾನಗಳ ಕೋಟಿ 80 ಕೋಟಿಗಳನ್ನ ಪ್ರತಿನಿಧಿಸ್ತದೆ. ಈ ನಕ್ಷೆ ಆಧಾರದ ಮೇಲೆ ನಿಮ್ಮ ಸ್ನೇಹಿತರಿಗೆ ನೀವು ಕೇಳಬಹುದಾದ ಕೆಲವು ಪ್ರಶ್ನೆಗಳು ಯಾವುವು ನೋಡ್ರಿ. 100 ಕೋಟಿ ಎಂದರೆ ಎಷ್ಟು ಮಾನಗಳು ಅಂತ ಕೇಳ್ಬೋದು ಸ್ನೇಹಿತರೆ. 100 ಕೋಟಿ ಅಂದ್ರೆ ಎಷ್ಟು ಮಾನಗಳು, 60 ಕೋಟಿ ಅಂದ್ರೆ ಎಷ್ಟು ಮಾನಗಳು, 70 ಕೋಟಿ ಅಂದ್ರೆ ಎಷ್ಟು ಮಾನಗಳು ಅಂತ ಈ ರೀತಿ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳನ್ನ ಕೇಳಬಹುದು ಸ್ನೇಹಿತರೆ. ಪ್ರಶ್ನೆಯನ್ನ ಕೇಳಬಹುದು. 50 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ ಎಷ್ಟು ಹೆಚ್ಚಾಗಿತ್ತು? ಪ್ರತಿ ದಶಕದ ಜನಸಂಖ್ಯೆ ಎಷ್ಟು ಹೆಚ್ಚಾಯಿತು? 50 ವರ್ಷಗಳಲ್ಲಿ ಭಾರತದ ಜನಸಂಖ್ಯೆ 50 ಯೂನಿಟ್ಗಳಷ್ಟು ಹೆಚ್ಚಾಗ್ತದೆ. ಪ್ರತಿ ದಶಕದಲ್ಲಿ ಜನಸಂಖ್ಯೆ 1 ಯೂನಿಟ್ಗಳು ಹೆಚ್ಚಾಗಿರ್ತಕ್ಕಂಥದ್ದು. ಸ್ತಂಭ ನಕ್ಷೆಯನ್ನ ಎಳೆಯುವುದು. ಇಲ್ಲಿ ಒಂದು ಉದಾಹರಣೆ ಕೊಡಲಾಗಿದೆ. ಸಿಹಿ ತಿಂಡಿಗಳ ಆದ್ಯತೆಯನ್ನು ತಿಳಿಸ್ತಕ್ಕಂಥ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ಇಲ್ಲಿ ತಯಾರಾಗಿದೆ. ಇದಕ್ಕೆ ಅನುಗುಣ ಸ್ತಂಭ ನಕ್ಷೆ ತಯಾರು ಮಾಡಬೇಕು. ಜಿಲೇಬಿ ತಿಂತಕ್ಕಂಥ ವಿದ್ಯಾರ್ಥಿ 6, ಗುಲಾಬ್ ಜಾಮೂನು, ಗುಜಿಯಾ, ಬರ್ಫಿ, ರಸಗುಲ್ಲ ತಿಂತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಇದಕ್ಕೆ ಅನುಗುಣವಾಗಿ ಸ್ತಂಭ ನಕ್ಷೆಯನ್ನು ರಚನೆ ಮಾಡಬೇಕು.
ಇಂಗ್ಲಿಷ್ ಸ್ತಂಭ ನಕ್ಷೆಯನ್ನು ರಚನೆ ಮಾಡಿದಾಗ ವಿದ್ಯಾರ್ಥಿಗಳ ಆದ್ಯತೆಗಳ ಅನುಗುಣವಾಗಿ ಸಿಹಿ ತಿಂಡಿಗಳು ಜಿಲೇಬಿ ತಿಂತಕ್ಕಂಥದ್ದು ಎಕ್ಸ್ ಸಿಹಿ ತಿಂಡಿಗಳನ್ನ ಎಕ್ಸ್ ಅಕ್ಷ ವಾಯ್ ಅಕ್ಷ ವಿದ್ಯಾರ್ಥಿಗಳ ಸಂಖ್ಯೆಗೆ ತೋರೋಣ. ಈಗ ಜಿಲೇಬಿ ತಿಂತಕ್ಕಂಥವ್ರು 6, ಗುಲಾಬ್ ಜಾಮೂನ್ 9, ಗುಜಿಯಾ 13, ಬರ್ಫಿ 3, ರಸಗುಲ್ಲ 7. ಈ ರೀತಿ ಚಿತ್ರದ ಮೂಲಕ ವಿದ್ಯಾರ್ಥಿಗಳು ತೋರಿಸಬೇಕಾಗ್ತಕ್ಕಂಥದ್ದು. ಮುಂದಿನ ಕೋಷ್ಟಕವು ಇಮ್ರಾನ್ ಕುಟುಂಬದ ವಿವಿಧ ವಸ್ತುಗಳ ಮೇಲೆ ಮಾಸಿಕ ವೇತನವನ್ನು ತೋರಿಸಲಾಗಿದೆ. ಮನೆ ಬಾಡಿಗೆ 3,000 ರೂಪಾಯಿ, ಆಹಾರ 3,400, ವಿದ್ಯಾಭ್ಯಾಸ 800, ವಿದ್ಯುತ್ 400, ಸಾರಿಗೆ 600, ಇತರೆ 1200. ಎರಡು ಲಂಬ ರೇಖೆಗಳನ್ನು ಏರಿ ಒಂದು ಲಂಬ ರೇಖೆ ಮತ್ತು ಒಂದು ಅಡ್ಡ ರೇಖೆ ಉದ್ದಕ್ಕೂ ಅನುಗುಣವಾಗಿ ಸಮಾನಾಂತರದಲ್ಲಿ ವಸ್ತುವನ್ನು ಗುರುತಿಸಿ ಮತ್ತು ಲಂಬ ರೇಖೆ ಉದ್ದಕ್ಕೆ ಸಂಬಂಧಿಸಿದ ವೆಚ್ಚವನ್ನು ಗುರುತಿಸಿ. ಸಮಾನ ಅಗಲ ಸ್ತಂಭಗಳನ್ನು ಅವುಗಳ ನಡುವಿನ ಸಮಾನಾಂತರ ಇರುವಂತೆ ತೆಗೆದುಕೊಳ್ಳಿ. ಲಂಬ ರೇಖೆಯ ಉದ್ದಕ್ಕೆ ಒಂದು ಸೂಕ್ತ ಪ್ರಮಾಣ ಆಯ್ಕೆ ಮಾಡಿ. ಒಂದು ಏಕಮಾನ ಅಂದ್ರೆ 200 ರೂಪಾಯಿ ಆಗಿರಲಿ. ನಂತರ ಪ್ರತಿ ಏಕಮಾನ ಪ್ರತಿನಿಧಿಸುವ ಅನುರೂಪ ಬೆಲೆಗಳನ್ನು ನೀವು ಮಾಡಬಹುದು. 200, 400 ಸಹ ಮಾಡಬಹುದು. ಅವುಗಳನ್ನ ಬರಿಬಹುದು ಅಂತ ಅಂದರು. ಅವಾಗ ಮನೆಯ ಬಾಡಿಗೆ ಅವಾಗ ಒಂದು ಮಾನ ಅಂದ್ರೆ 200 ತಗೊಂಡಾಗ 3,000/200 ಅಂದಾಗ 1,500 ಮಾನ ಆಗ್ತದೆ. ಆಹಾರ 3,400/200 ಅಂದ 17 ಮಾನ. ವಿದ್ಯಾಭ್ಯಾಸ 800/200 ಅಂದ್ರೆ 4 ಮಾನ ಆಗ್ತದೆ. ವಿದ್ಯುತ್ ಕಂಬ 400/200 ಅಂದ್ರೆ 2 ಮಾನ ಆಗ್ತದೆ. ಸಾರಿಗೆ 600/200 ಅಂದಾಗ 3 ಮಾನ ಆಗ್ತದೆ. ಇತರೆ 1200/200 ಅಂದ್ರೆ 6 ಮಾನಗಳಾಗ್ತವು. ಈ ಅದರ ಮೇಲೆ ನಾವು ಸ್ತಂಭ ನಕ್ಷೆನ ರಚನೆ ಮಾಡಬೇಕಾಗ್ತದೆ. ಹಂಗಾರೆ ಸ್ತಂಭ ನಕ್ಷೆಯನ್ನು ರಚನೆ ಮಾಡಿದಾಗ ಅದಕ್ಕೆ ಅನುಗುಣವಾಗಿ ಕೆಲವೊಂದು ಪ್ರಶ್ನೆಗಳದಾವು. ಇಮ್ರಾನ್ ಕುಟುಂಬದ ಯಾವ ಅತಿ ಹೆಚ್ಚು ಮತ್ತು ನಂತರದ ಯಾವ್ದು ಅತಿ ಹೆಚ್ಚು ಮಾಡುತ್ತದೆ? ಇಮ್ರಾನ್ ಕುಟುಂಬ ಆಹಾರಕ್ಕೆ ಅತಿ ಹೆಚ್ಚು, ನಂತರ ಮನೆ ಬಾಡಿಗೆಗೆ ಹೆಚ್ಚು ಖರ್ಚು ಮಾಡ್ತದೆ. ವಿದ್ಯುತ್ ವೆಚ್ಚ ವಿದ್ಯಾಭ್ಯಾಸ ಸುಮಾರು ಅರ್ಧದಷ್ಟಿದೆ. ಅರ್ಧದಷ್ಟದ. ವಿದ್ಯಾಭ್ಯಾಸ ವೆಚ್ಚ ಆಹಾರದ ವೆಚ್ಚದ 1/4 1/4 ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ಸುಮಂತ ಒಂದು ಚಹಾ ತೋಟಕ್ಕೆ ಭೇಟಿ ನೀಡಿದಳು ಮತ್ತು ಅಲ್ಲಿ ಕಂಡ ಕೀಟಗಳು ಮತ್ತು ರೆಕ್ಕೆ ಇರುವ ಕೀಟಗಳ ದತ್ತಾಂಶವನ್ನು ಸಂಗ್ರಹಿಸಿದಳು. ಅವಳು ಸಂಗ್ರಹಿಸಿದ ದತ್ತಾಂಶಗಳು ಇಲ್ಲಿದೆ. ತುಣಚಿ ಅಂದ್ರೆ ನುಸಿಗಳಿರ್ತಕ್ಕಂಥದ್ದು 6, ಕಂಬಳಿ ಹುಳ 10, ಜುರುಂಡೆಗಳು 5, ಚಿಟ್ಟೆಗಳು 3, ಮಿಡತೆಗಳು 2. ಈ ದತ್ತಾಂಶಗಳನ್ನ ಪ್ರತಿನಿಧಿಸುವ ಒಂದು ಸ್ತಂಭ ನಕ್ಷೆಯನ್ನು ರಚಿಸಲು ಅವರಿಗೆ ಸಹಾಯವನ್ನ ಮಾಡಿ. ನಾವೇನ್ ಮಾಡೋಣ, ಎಕ್ಸ್ ಅಕ್ಷ ಕೀಟಗಳನ್ನ ಹುಳುಗಳ ಸಂಖ್ಯೆಯನ್ನು ತಗೊಳ್ಳೋಣ. ಆಮೇಲೆ ಈ ಕಡೆ ವಾಯ್ ಅಕ್ಷ ಕೀಟಗಳ ಸಂಖ್ಯೆ. ನುಸಿಗಳಿರ್ತಕ್ಕಂಥ ಸಂಖ್ಯೆ 6, ಕಂಬಳಿ ಹುಳುಗಳು 10, ಜುರುಂಡೆಗಳು ಇರ್ತಕ್ಕಂಥದ್ದು 5, ಚಿಟ್ಟೆ ಇರ್ತಕ್ಕಂಥದ್ದು 3, ಆಮೇಲೆ ಮಿಡತೆ ಇರ್ತಕ್ಕಂಥದ್ದು 2. ಈ ರೀತಿ ನಾವು ಒಂದು ಸ್ತಂಭ ನಕ್ಷೆನ ರಚನೆ ಮಾಡ್ಬೋದು. ಎರಡನೇ ಪ್ರಶ್ನೆ, ಮಧ್ಯಪ್ರದೇಶದ ವಿವಿಧ ನಗರಗಳಿಗೆ 2 ಗಂಟೆಗಳ ಅವಧಿಯಲ್ಲಿ ಭೂಪಾಲ್ ರೈಲು ನಿಲ್ದಾಣ ಮಾರಿದ ಟಿಕೆಟ್ಗಳ ದತ್ತಾಂಶವನ್ನ ಪೂಜಾ ಸಂಗ್ರಹಿಸಿದಳು. ನಗರಗಳು ಮತ್ತು ಟಿಕೆಟ್ಗಳ ಸಂಖ್ಯೆ. ವಿದಿಶಾ 24 ಟಿಕೆಟ್ಗಳು, ಜಬಲ್ಪುರ್ 20, ಸಿಯೋನಿ 16, ಇಂದೋರ್ 28, ಸಾಗರದಲ್ಲಿ 16. ಈ ದತ್ತಾಂಶಗಳನ್ನು ಉಪಯೋಗಿಸಿ ತನ್ನ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಬೋರ್ಡ್ ಮೇಲೆ ಸ್ತಂಭ ನಕ್ಷೆ ಬರೆದಳು. ಆದರೆ ಯಾರೋ ನಕ್ಷೆಯ ಒಂದು ಭಾಗವನ್ನ ಅಳಿಸಿದ್ರು. ಇಲ್ಲಿ ವಿದಿಶಾ, ಜಬಲ್ಪುರ್, ಸಿಯೋನಿ, ಇಂದೋರ್, ಸಾಗರ್ ನಗರ ಮತ್ತು ಟಿಕೆಟ್ಗಳ ಸಂಖ್ಯೆಯನ್ನ ಚಿತ್ರದ ಮೂಲಕ ತೋರಿಸಲಾಗಿದೆ. ಈ ಸ್ತಂಭ ನಕ್ಷೆಯಲ್ಲಿ ವಿದೇಶ ಮಾರಿದ ಟಿಕೆಟ್ಗಳ ಸಂಖ್ಯೆಯನ್ನ ಬರೆಯಿರಿ. ವಿದೇಶ ಮಾರಿರ್ತಕ್ಕಂಥ ಟಿಕೆಟ್ ಸಂಖ್ಯೆ 24. ಈ ಸ್ತಂಭ ನಕ್ಷೆಯಲ್ಲಿ ಜಬಲ್ಪುರ್ ಮಾರಿದ ಟಿಕೆಟ್ಗಳ ಸಂಖ್ಯೆ ಬರೆಯಿರಿ, 20 ಅದ. ವಿದಿಶಾ ನಗರಕ್ಕಿರುವ ಸ್ತಂಭ 6 ಏಕಮಾನ ಉದ್ದ ಮತ್ತು ಜಬಲ್ಪುರಕ್ಕಿರುವ ಸ್ತಂಭದ ಉದ್ದ 5 ಏಕಮಾನ ಉದ್ದದ. ಈ ನಕ್ಷೆಗಿರುವ ಪ್ರಮಾಣ ಯಾವುದು?
ಒಂದು ಏಕಮಾನದ ಉದ್ದ ಅಂದ್ರೆ 4 ಟಿಕೆಟ್ಗಳಾಗ್ತದೆ. ಎಷ್ಟು? 4 ಟಿಕೆಟ್ಗಳು. ಸಾಗರಕ್ಕೆ ಸರಿಯಾದ ಸ್ತಂಭ ಎಳೆಯಿರಿ. ಲಂಬ ಅಕ್ಷದ ಮೇಲೆ ಸರಿಯಾದ ಸಂಖ್ಯೆಗಳನ್ನು ಇರಿಸಲು ಸ್ತಂಭ ನಕ್ಷೆಯ ಪ್ರಮಾಣ ಸೇರಿಸಿ. ಈ ನಕ್ಷೆಯಲ್ಲಿ ಇಂದೋರ್ ಮತ್ತು ಶಿಯೋನಿ ಸ್ತಂಭ ಸರಿಯಾಗಿವೆ, ಇಲ್ಲವಾದಲ್ಲಿ ಸರಿಯಾದ ಸ್ತಂಭಗಳನ್ನು ಎಳೆಯಿರಿ. ನೋಡ್ರಿ, ಸಾಗರಕ್ಕೆ ಸ್ತಂಭವನ್ನು ಎಳೆದಿಲ್ಲ. ಸಾಗರ ಅಂದಾಗ ಎಷ್ಟು ಬರ್ತದೆ? ಟಿಕೆಟ್ಗಳ ಸಂಖ್ಯೆ 16 ಅದ, 16ಕ್ಕೆ ಗುರುತಿಸಲಾಗಿದೆ. ಇನ್ನು ಇಂದೋರ್ದು ಅದು ಅಳಿಸಲಾಗಿದೆ. ಕೆಲವೊಂದು ಅಳಿಸಿರ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಅದನ್ನು ಸರಿ ಮಾಡ್ಬೇಕಾಗ್ತದೆ. ಅದು ಸರಿ ಮಾಡ್ಲಾಗಿದಾಗ 28 ಆಗ್ತದೆ ಇಂದೋರ್ದಲ್ಲಿ. ಇನ್ನು ಸಿಯೋನಿದಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಅದು ಗುರುತಿಸಲಾಗಿದೆ. ಚಿನ್ನು ಬೆಳಗ್ಗೆ 9 ರಿಂದ 10ರವರೆಗಿನ ತನ್ನ ಮನೆಯ ಮುಂದಿನ ರಸ್ತೆಯಲ್ಲಿ ಹಾದು ಹೋಗುವ ವಿವಿಧ ಸಾರಿಗೆ ಸಾಧನಗಳನ್ನ ಪಟ್ಟಿ ಮಾಡಿದಳು. ಇಲ್ಲಿ ಸಾರಿಗೆ ಸಾಧನಗಳ ಸಂಖ್ಯೆ ಕೊಡಲಾಗಿದೆ. ಬೈಕು, ಕಾರು, ಆಟೋ, ಸ್ಕೂಟರ್, ಆಮೇಲೆ ಎತ್ತಿನ ಗಾಡಿ, ಬಸ್, ಈ ರೀತಿ ಬೇರೆ ಬೇರೆ ವಾಹನಗಳು ಹಾದು ಹೋಗಿರ್ತಕ್ಕಂಥದ್ದು. ಈ ದತ್ತಾಂಶಗಳಿಗೆ ಒಂದು ಆವೃತ್ತ ವಿತರಣಾ ಕೋಷ್ಟಕವನ್ನ ತಯಾರಿಸಿ. ಅಂದ್ರೆ ಯಾವ ಸಾರಿಗೆ ಪ್ರಕಾರ ಅತಿ ಹೆಚ್ಚು ಬಳಕೆಯಾಗಿದೆ ಅಂತ ಪ್ರಶ್ನೆ ಇದೆ. ಅಂದ್ರೆ ಇಲ್ಲಿ ಮೊದಲನೇದು ಆವೃತ್ತ ವಿತರಣಾ ಕೋಷ್ಟಕ ತಯಾರು ಮಾಡಿದಾಗ ಬೈಕ್ಗಳ ಒಟ್ಟಾಗಿ ಆಗಿರ್ತಕ್ಕಂಥ ಬೈಕ್ಗಳ ಸಂಖ್ಯೆ ಗೀಟುಗಳನ್ನ ಹೇಳಿದಾಗ 13 ಬೈಕ್ಗಳಾಗ್ತಾವು. ಗೀಟುಗಳು 13 ಆಗೋದ್ರಿಂದ 13 ಬೈಕ್ಗಳಾಗ್ತಾವು. ಇನ್ನು ಕಾರುಗಳನ್ನ ಎಣಿಸಿದಾಗ ಒಟ್ಟಾರೆ ಆಗಿರ್ತಕ್ಕಂಥ ಕಾರುಗಳು 6 ಆಗ್ತಾವು. ಇನ್ನು ಬಸ್ಗಳು 4, ಆಟೋಗಳು 8, ಎತ್ತಿನ ಗಾಡಿ 2, ಸ್ಕೂಟರ್ಗಳು 9, ಬೈಸಿಕಲ್ಗಳು 8 ಆಗ್ತದೆ. ಇನ್ನು ಯಾವ ಸಾರಿಗೆ ಪ್ರಕಾರ ಅತಿ ಹೆಚ್ಚು ಬಳಕೆಯಾಗಿದ್ದಾರೆ? ಬೈಕ್. ದತ್ತಾಂಶ ಸಂಗ್ರಹಿಸಲು ನೀವು ಅಲ್ಲಿದ್ದರೆ ನೀವು ಇದನ್ನು ಹೇಗೆ ಮಾಡುವಿರಿ? ಹಂತಗಳ ಪ್ರಕ್ರಿಯೆಯನ್ನೇ ಬರೆಯಿರಿ. ಸಾರಿಗೆ ವಾಹನಗಳ ನೆನೆಸಾಕ ಆವೃತ್ತ ವಿತರಣಾ ಕೋಷ್ಟಕದಂತೆ ಗೀಟುಗಳನ್ನ ಎಳೆದುಕೊಳ್ಬೇಕಾಗ್ತದೆ. ಎಳೆದಾಗ ನಾವು ಸುಲಭವಾಗಿ ದತ್ತಾಂಶ ಸಂಗ್ರಹಣೆ ಮಾಡಬಹುದು. ದಾಳವನ್ನ 30 ಬಾರಿ ಉರುಳಿಸಿ ಪ್ರತಿ ಬಾರಿ ನೀವು ಪಡೆಯುವ ಸಂಖ್ಯೆಯನ್ನ ದಾಖಲಿಸಿ. ತಾಳೆ ಗುರುತುಗಳನ್ನ ಬಳಸಿ ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನ ತಯಾರಿಸಿ. ಕನಿಷ್ಠ ಬಾರಿ ಬರುವ, ಗರಿಷ್ಠ ಬಾರಿ ಬರುವ, ಸಮನಾಗಿ ಕಾಣಿಸುವ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತದ. ಇಲ್ಲಿ 30 ಬಾರಿ ದಾಳಗಳನ್ನ ಉಳಿಸಿದಾಗ ನಾವು ಪಡೆಯಬಹುದಾದ ದಾಖಲೆಗಳು ಆವೃತ್ತ ವಿತರಣಾ ಪಟ್ಟಿ ಈ ರೀತಿ ಬರ್ತದೆ. ಹಿಂಗ ನೀವು ವಿದ್ಯಾರ್ಥಿಗಳು ನಿಮ್ಮದು ಬೇರೆ ಬೇರೆ ರೀತಿಯಾಗಿ ಬರ್ಬೋದು. ನೀವು ದಾಳನ್ನು ತೆಗೆದುಕೊಂಡು ಏನ್ ಮಾಡ್ಬೇಕು? ಅದನ್ನ ಉರುಳಿಸ್ಬೇಕು. ಉಳಿಸಿದಾಗ ಬೇಲಿನ ಸಂಖ್ಯೆ ಯಾವ್ದು ಬರ್ತದೆ ಅದನ್ನ ದಾಖಲಿಸ್ಕೊತ ಹೋಗ್ಬೇಕು. ದಾಳದಲ್ಲಿ 6 ಮುಖಗಳು ಇರ್ತಾವಾಗ ದಾಳದಲ್ಲಿ 1 ಮುಖ ಬರ್ತಕ್ಕಂಥದ್ದು ಗೀಟಗಳ ಸಂಖ್ಯೆ ಒಟ್ಟಾರೆಯಾಗಿ 6 ಆವೃತ್ತಿ ಆಗಿರ್ತದ. 30 ಬಾರಿ ಆರಿಸಿದಾಗ ಮೇಲ್ಮುಖವಾಗಿ 1 ಇರ್ತಕ್ಕಂಥ ಚಿಕ್ಕಿ ಇರೋದು 6 ಸಲ ಬರ್ತದ. ಇನ್ನ 2 ಮುಖ ಇರ್ತಕ್ಕಂಥದ್ದು 4 ಸಲ ಬರ್ತದ. 3 ಮುಖ ಇರ್ತಕ್ಕಂಥ ಚಿತ್ರ 8 ಸಲ ಬರ್ತದ. ಇನ್ನ 4 ಇರ್ತಕ್ಕಂಥದ್ದು 2 ಬಾರಿ, 5 ಇರ್ತಕ್ಕಂಥದ್ದು 5 ಬಾರಿ, ಆಮೇಲೆ 6 ಇರ್ತಕ್ಕಂಥದ್ದು 5 ಬಾರಿ ಬರ್ತದ. ಅದರ ಕನಿಷ್ಠ ಬಾರಿ ಬರ್ತಕ್ಕಂಥ ದಾಳದ ಮುಖ ಯಾವ್ದು ಅಂದಾಗ 4 ಮುಖ, ಅದು 2 ಬಾರಿ ಬಂದು ಬಿದ್ದದ. ಗರಿಷ್ಠ ಬಾರಿ ಬರ್ತಕ್ಕಂಥದ್ದು 3, ಅದು 8 ಬಾರಿ ಬಂದದ. ಇನ್ನ ಸಮನಾಗಿ ಕಾಣಿಸಿರ್ತಕ್ಕಂಥ ಸಂಖ್ಯೆ 5, 5ನೇ ಮುಖ, 6ನೇ ಮುಖ. ಜಸ್ಪ್ರೀತ್ ಬುಮ್ರಾ ತನ್ನ ಕೊನೆಯ 30 ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯ ದತ್ತಾಂಶಗಳ ಒಂದು ಆವೃತ್ತ ಕೋಷ್ಟಕ ವಿತರಣವನ್ನ ಪೈಜ್ ತಯಾರಿಸಿದನು. ಇಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆ, ಪಂದ್ಯಗಳ ಸಂಖ್ಯೆಯನ್ನ ಕೊಡಲಾಗಿದೆ. ಈ ಕೋಷ್ಟಕವು ಯಾವ ಮಾಹಿತಿಯನ್ನು ನೀಡ್ತದೆ? ಯಾವ್ದಾದ್ರೆ ಬುಮ್ರಾ, ಜಸ್ಮಿತ್ ಬುಮ್ರಾ ಅವರವರು 30 ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆಯ ಮಾಹಿತಿಯನ್ನ ನೀಡ್ತದೆ. ಈ ಕೋಷ್ಟಕದ ಸಿಸಿ ಏನಾಗಿರಬಹುದು? ಬಾಲರ್ಗಳು, ಬೇರೆ ಬೇರೆ ಬಾಲರ್ಗಳು ಪಡೆದಂತ ವಿಕೆಟ್ಗಳ ಸಂಖ್ಯೆ ಆಗಿರ್ತದೆ. ಈ ಕೋಷ್ಟಕದಲ್ಲಿ ನಿಮಗೆ ಗಮನ ಸೆಳೆದ ಅಂಶ ಯಾವುದು? ಒಂದೇ ಒಂದು ಪಂದ್ಯದಲ್ಲಿ ಪಡೆದ ವಿಕೆಟ್ಗಳ ಸಂಖ್ಯೆ 7 ಅದ. ಒಂದೇ ಒಂದು ಪಂದ್ಯದಲ್ಲಿ ಜಸ್ಮಿತ್ ಬುಮ್ರಾ ಅವರು ಒಂದು ಪಂದ್ಯದಲ್ಲಿ 7 ವಿಕೆಟ್ಗಳನ್ನ ಪಡೆದುಕೊಂಡರು.
ಎಷ್ಟು ಪಂದ್ಯಗಳಲ್ಲಿ ಬುಮ್ರಾ 4 ವಿಕೆಟ್ಗಳನ್ನು ಪಡೆದುಕೊಂಡರು? 3 ಪಂದ್ಯಗಳಲ್ಲಿ. ಅವರು ತಮ್ಮ ಕೊನೆಯ 30 ಪಂದ್ಯಗಳಲ್ಲಿ ಪಡೆದ ವಿಕೆಟ್ಗಳ ಒಟ್ಟು ಸಂಖ್ಯೆ ನಮಗೆ ತಿಳಿಯಬೇಕಾದರೆ ನಾವು 0, 1, 2, 3 7ರವರೆಗೆ ಸಂಖ್ಯೆಯನ್ನು ಕೊಡಬೇಕು ಎಂದು ಮಯಾಂಕ್ ಹೇಳುತ್ತಾನೆ. ಪಡೆದ ಒಟ್ಟು ವಿಕೆಟ್ಗಳ ಸಂಖ್ಯೆಯನ್ನ ಮಯಾಂಕ್ ಈ ರೀತಿ ಪಡೆಯಬಹುದೇ? ಏಕೆ ಪಡೆಯಬಹುದು? ಯಾಕಂದ್ರೆ ಕೋಷ್ಟಕದಲ್ಲಿ ಅನುಕ್ರಮವಾಗಿ ಪಡೆದ ವಿಕೆಟ್ಗಳ ಸಂಖ್ಯೆಯನ್ನ ಕೊಡಲಾಗಿದೆ. ಈ ರೀತಿ ನಾವು ಅನುಕ್ರಮವಾಗಿ ಮಯಾಂಕ್ ಹೇಳ್ತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಚಿತ್ರನಕ್ಷೆಯ 5 ವಿವಿಧ ಗ್ರಾಮಗಳಲ್ಲಿರುವ ಟ್ರ್ಯಾಕ್ಟರ್ಗಳ ಸಂಖ್ಯೆಯನ್ನು ತೋರಿಸಲಾಗಿದೆ. ಈ ಗ್ರಾಮ ಎದಲ್ಲಿ ಟ್ರ್ಯಾಕ್ಟರ್ಗಳ ಸಂಖ್ಯೆ 6 ಅದ. ಗ್ರಾಮ ಬಿ ಯಲ್ಲಿ 5 ಅದ. ಗ್ರಾಮ ಸಿ ಯಲ್ಲಿ 1, 2, 3, 4, 5, 6, 7, 8 ಅದ. ಗ್ರಾಮ ಡಿ ಯಲ್ಲಿ 3, ಗ್ರಾಮ ಇ ಯಲ್ಲಿ 6 ಅದ. ಈ ಚಿತ್ರನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿದಾಗ ಯಾವ ಗ್ರಾಮದಲ್ಲಿ ಅತಿ ಕಡಿಮೆ ಸಂಖ್ಯೆಯ ಟ್ರ್ಯಾಕ್ಟರ್ಗಳದ ಅಂದಾಗ ಗ್ರಾಮ ಡಿ. ಯಾವ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯ ಟ್ರ್ಯಾಕ್ಟರ್ಗಳದ ಅಂದಾಗ ಗ್ರಾಮ ಸಿ. ಸಿ ಗ್ರಾಮದಲ್ಲಿ ಬಿ ಗ್ರಾಮಕ್ಕಿಂತ ಎಷ್ಟು ಟ್ರ್ಯಾಕ್ಟರ್ಗಳದ ಅಂದಾಗ 3 ಅದಾವು. ಡಿ ಗ್ರಾಮದಲ್ಲಿ ಈ ಗ್ರಾಮದಲ್ಲಿನ ಟ್ರ್ಯಾಕ್ಟರ್ ಸಂಖ್ಯೆ ಅರ್ಧದಷ್ಟಿದೆ ಎಂದು ಕೋಮಲ್ ಹೇಳುತ್ತಾಳೆ. ಇದು ಸರಿ? ಸರಿಯಾಗಿದೆ, ಅರ್ಧದಷ್ಟು ಅದಾವು. ಒಂದು ಶಾಲೆಯ ಪ್ರತಿ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಯನ್ನ ಚಿತ್ರನಕ್ಷೆಯಿಂದ ಚಿತ್ರಿಸಲಾಗಿದೆ. ವಿದ್ಯಾರ್ಥಿನಿಯರ ಸಂಖ್ಯೆ 1 ವಿದ್ಯಾರ್ಥಿ ಅಂದಾಗ 4 ವಿದ್ಯಾರ್ಥಿನಿಯರು. 1 ವಿದ್ಯಾರ್ಥಿಯ ಚಿತ್ರ ಅಂದಾಗ 4 ವಿದ್ಯಾರ್ಥಿನಿಯರು ಆಗ್ತದ. ತರಗತಿ 1ರಲ್ಲಿ 1, 2, 3, 4, 5, 6 ಚಿತ್ರಗಳು. 6, 4, 24 ವಿದ್ಯಾರ್ಥಿಗಳು ಆಗ್ತಾರು. ಆಮೇಲೆ 2ನೇ ತರಗತಿಯಲ್ಲಿ, 3ನೇ ತರಗತಿ, 4ನೇ ತರಗತಿ ಈ ರೀತಿ 8 ತರಗತಿಯಲ್ಲಿ ವಿದ್ಯಾರ್ಥಿಗಳು ಕೊಡಲ್ಲ. ಅರ್ಧ ಚಿತ್ರ ಇದ್ದಾಗ 2 ವಿದ್ಯಾರ್ಥಿಗಳು ಆಗ್ತಾರು. ಹಂಗಾರ ಈ ಚಿತ್ರನಕ್ಷೆ ಮುಂದಿನ ಪ್ರಶ್ನೆಗಳು ಉತ್ತರಿಸಿದರು. ಯಾವ ತರಗತಿಯಲ್ಲಿ ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ? ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳು ಅಂದಾಗ ವಿದ್ಯಾರ್ಥಿ ಚಿತ್ರಗಳು ಪೂರ್ತಿ ಕಡಿಮೆ ಇರೋದು ಲಾಸ್ಟ್ನೇ ಚಿತ್ರ ಆಗ್ತದ. ಅವಾಗ 8ನೇ ತರಗತಿ ಆಗ್ತದ. ಐದನೇ ಮತ್ತು 6ನೇ ತರಗತಿಯಲ್ಲಿರುವ ವಿದ್ಯಾರ್ಥಿನಿಯರ ಸಂಖ್ಯೆಗಳ ವ್ಯತ್ಯಾಸವೇನು? 5ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ 2 ಚಿತ್ರ 2, 4, 8, 8 + 2 ಅದ್ರ ನೋಡ್ರಿ. 5ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಂದಾಗ 5ನೇ ತರಗತಿಯಲ್ಲಿ ವಿದ್ಯಾರ್ಥಿಗಳು ಎಷ್ಟದ? 2 ಚಿತ್ರ ಬಂದಾಗ 2, 4, 8 + 10 ಚಿತ್ರ ಅಂದ್ರೆ 2, 10 ವಿದ್ಯಾರ್ಥಿಗಳು ಆಗ್ತದ. 6ನೇ ತರಗತಿಯಲ್ಲಿ 4, 4, 4, 16 ಅದ್ರ ವ್ಯತ್ಯಾಸ 16ರಲ್ಲಿ 10 ಆದಾಗ 6 ಆಗ್ತದ. ಇನ್ನು 2ನೇ ತರಗತಿಗೆ ಇನ್ನೂ 2 ಹೆಚ್ಚು ಬಾಲಕಿಯರು ಪ್ರವೇಶ ಪಡೆದರೆ ನಕ್ಷೆ ಹೇಗೆ ಬದಲಾಗ್ತದ? 2ನೇ ತರಗತಿಯಲ್ಲಿ ಇನ್ನೂ 2 ವಿದ್ಯಾರ್ಥಿಗಳು ಪಡೆದುಕೊಂಡಾಗ ಎಷ್ಟನೇದು? 2ನೇ ತರಗತಿಯಲ್ಲಿ. ಅವಾಗ ಈ ಚಿತ್ರ ಹೇಗೆ ಬದಲಾಗ್ತದ ಅಂದ್ರೆ 3ನೇ ತರಗತಿಯ ನಕ್ಷೆಯಂತೆ ಪಡಿತದ. 3ನೇ ತರಗತಿಯಲ್ಲಿ ಹೆಂಗ್ ನಕ್ಷೆ ಅದಲ್ಲ ಆ ನಕ್ಷೆಯನ್ನ ಅದು ಪಡೆದುಕೊಳ್ತದ. 7ನೇ ತರಗತಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? 7ನೇ ತರಗತಿಯಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ 16. 3 ಚಿತ್ರಗಳು 7, 3, 4, 4, 3, 12 ಚಿತ್ರ ಆಗ್ತದೆ. 7ನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಅಂದಾಗ 7ನೇ ತರಗತಿಯಲ್ಲಿ 3 ಚಿತ್ರಗಳಿಂದ 3, 4, 12 12 ವಿದ್ಯಾರ್ಥಿನಿಯರು ಅದಾರು. ಮುಧೋಲ್ ಹೌಂಡ್ಸ್ ಭಾರತೀಯ ನಾಯಿಗಳ ಒಂದು ರೀತಿಯ ತಳಿ. ಉತ್ತರ ಕರ್ನಾಟಕದ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕಂಡು ಬರ್ತಾವು. ಸರ್ಕಾರವು ಈ ನಾಯಿಗಳನ್ನ ದತ್ತು ಪಡೆದವರಿಗೆ ಬೆಂಬಲ ನೀಡುವುದರ ಮೂಲಕ ಈ ತಳಿಯನ್ನು ರಕ್ಷಿಸಲು ಮೊದಲ ಹೆಜ್ಜೆ ಇಟ್ಟಿದೆ. ಸದರಿ ಉಪಕ್ರಮದ ಕಾರಣದಿಂದ ಈ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ಕರ್ನಾಟಕದ 6 ಗ್ರಾಮಗಳಲ್ಲಿ ಮುಧೋಲ್ ನಾಯಿಗಳ ಸಂಖ್ಯೆ ಹೀಗಿದೆ. ಗ್ರಾಮ ಎ ಯಲ್ಲಿ 18, ಬಿ 36, ಸಿ 12, ಡಿ ಯಲ್ಲಿ 48, ಗ್ರಾಮ ಇ ಯಲ್ಲಿ 18, ಗ್ರಾಮ ಎಫ್ ದಲ್ಲಿ 24 ಅದ. ಹಂಗಾರೆ ಈ ನಕ್ಷೆಯ ಚಿತ್ರನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ನಾವು ಒಂದು ಸ್ಟಾರ್ ಅಂದ್ರೆ 6 ನಾಯಿಗಳು. 6 ನಾಯಿ ಅಂದ್ರ 3 ಸ್ಟಾರ್. ಗ್ರಾಮ ಇಲ್ಲಿ 3 ಅಂದಾಗ 6 3 18 ನಾಯಿಗಳಾಗ್ತದ. ಗ್ರಾಮ ಬಿ ಯಲ್ಲಿ 6 ಸ್ಟಾರ್ ಅಂದಾಗ 6 4 24 ನಾಯಿಗಳಾಗ್ತದ. ಗ್ರಾಮ ಸಿ ಯಲ್ಲಿ 2 ಸ್ಟಾರ್ ಅಂದಾಗ 6 2 12. ಗ್ರಾಮ ಡಿ ಯಲ್ಲಿ ಒಟ್ಟಾರೆ ಇರ್ತಕ್ಕಂಥ ಸ್ಟಾರ್ಗಳ ಸಂಖ್ಯೆ 8, 8 6 48. ಗ್ರಾಮ ಇ ಯಲ್ಲಿ 3 ಸ್ಟಾರ್ಗಳು 3 6 18.
ಮ್ಯಾಪ್ದಲ್ಲಿ 4 ಸ್ಟಾರ್ಗಳು 4 24 ಆಗ್ತದ. ಈ ರೀತಿ ಚಿತ್ರ ನಕ್ಷೆಯ ಮೂಲಕ ನಾವು ಪ್ರತಿನಿಧಿಸಬಹುದು. ಒಂದು ಚಿತ್ರನಕ್ಷೆ ರಚಿಸಿ ಮುಂದಿನ ಪ್ರಶ್ನೆಗಳು ಉತ್ತರಿಸಿದ. ಅಲ್ಲಿ ಚಿತ್ರನಕ್ಷೆ ಈಗಾಗಲೇ ತೆಗೆಯಲಾಗಿದೆ. ಚಿತ್ರನಕ್ಷೆ ಚಿತ್ರಿಸಲು ಉಪಯುಕ್ತವಾದ ಮಾಪಕ ಯಾವುದು ಅಂತ ಕೇಳಿದಾರೆ. ಪ್ರಮಾಣ ಅಥವಾ ಮಾಪಕ. ನಾವು ಒಂದು ಏಕಮಾನ ಅಂದ್ರೆ 6 ನಾಯಿಗಳನ್ನ ತೆಗೆದುಕೊಂಡೆವು. ಗ್ರಾಂಬಿಯಲ್ಲಿರುವ ನಾಯಿಗಳನ್ನು ಪ್ರತಿನಿಧಿಸಲು ನೀವು ಎಷ್ಟು ಸಂಕೇತಗಳನ್ನು ಉಪಯೋಗಿಸಿದ್ರೆ ಅಂದ್ರಾಗ 6 ಸಂಕೇತಗಳನ್ನು ಉಪಯೋಗಿಸಲಾಗಿದೆ. ಗ್ರಾಮ ಬಿ ಮತ್ತು ಗ್ರಾಮ ಡಿ ಯಲ್ಲಿರುವ ಒಟ್ಟು ನಾಯಿಗಳ ಸಂಖ್ಯೆ ಉಳಿದ 4 ಗ್ರಾಮಗಳಲ್ಲಿರತಕ್ಕಂಥ ನಾಯಿಗಳ ಸಂಖ್ಯೆಗಿಂತ ಹೆಚ್ಚಾಗಿದೆ ಎಂದು ಕಾಮಿನಿ ಹೇಳಿದಳು. ಅವಳ ಸರಿಯೇ? ನಿಮ್ಮ ಪ್ರತಿಕ್ರಿಯೆಗೆ ಕಾರಣಗಳನ್ನ ಕೊಡಿ. ಕಾಮಿನಿ ಹೇಳಿಕೆ ಇರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ. ಕಾರಣ ಬಿ, ಡಿ ಗ್ರಾಮದ ಬಿ ಮತ್ತು ಡಿ ಗ್ರಾಮದ ನಾಯಿಗಳ ಸಂಖ್ಯೆ 84 ಉಳಿದ ಗ್ರಾಮಗಳ ನಾಯಿಗಳ ಸಂಖ್ಯೆ 72 ಹಂಗಾರ ಬಿ ಮತ್ತು ಡಿ ನಾಯಿಗಳ ಸಂಖ್ಯೆ ಒಟ್ಟು ನಾಯಿಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ಯಾವ ಚಟುವಟಿಕೆಯನ್ನ ಮಾಡಿಸಲು ಬಯಸುತ್ತಾರೆ ಎಂಬುದನ್ನು ತಿಳಿಯಲು 120 ಶಾಲಾ ವಿದ್ಯಾರ್ಥಿಗಳ ಸಮೀಕ್ಷೆ ನಡೆಸಲಾಯಿತು. ಆದ್ಯತೆ ಚಟುವಟಿಕೆ: ಆಟ ಆಡೋರು ವಿದ್ಯಾರ್ಥಿ ಸಂಖ್ಯೆ 45, ಕಥೆ ಪುಸ್ತಕ ಓದುವವರು 30, ಟಿವಿ ವೀಕ್ಷಕರು 20, ಸಂಗೀತ ಆಲಿಸುವವರು 10, ಬಣ್ಣ ಹಚ್ಚುವವರು 10. ಅಂದ್ರೆ ಒಂದು ಏಕಮಾನ ಉದ್ದ ಅಂದ್ರೆ 5 ವಿದ್ಯಾರ್ಥಿ ತೆಗೆದುಕೊಂಡು ನಾವು ಸ್ತಂಭ ನಕ್ಷೆನೆ ಎಳಿಬೇಕು ಅಂತ ಕೇಳಿದರು. ಇಲ್ಲಿ ಆಟ ಆಡ್ತಕ್ಕಂಥವ್ರು ಆದ್ಯತೆ ಚಟುವಟಿಕೆ ಆದ್ಯತೆಗಳನ್ನ x ವಿದ್ಯಾರ್ಥಿ ಸಂಖ್ಯೆ y ತಗೋಬೇಕು. ಆಟವಾಡುವವರ ಸಂಖ್ಯೆ 45 ಅದ. ಕಥೆ ಪುಸ್ತಕ ಇರೋರು ಮತ್ತು ಟಿವಿ ವೀಕ್ಷಕರು, ಸಂಗೀತ ಆಲಿಸೋರು, ಬಣ್ಣ ಹಚ್ಚೋರ ಸ್ತಂಭ ನಕ್ಷೆನ ಇಲ್ಲಿ ಗುರುತಿಸಲಾಗಿದೆ. ಜುಲೈಯ ಮೊದಲ ವಾರದಲ್ಲಿ ಒಂದು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಶಾಲಾ ಆವರಣದಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಸಿಗಳನ್ನು ನೆಡಲು ನಿರ್ಧರಿಸಿದರು. ಅವರು ನೆಟ್ಟ ಸಸ್ಯಗಳ ವಿವರ ಹೀಗಿದೆ. ಸೋಮವಾರ 60, ಮಂಗಳವಾರ 40, ಬುಧವಾರ 30, ಗುರುವಾರ 40, ಶುಕ್ರವಾರ 50, ಶನಿವಾರ 70, ಈ ರೀತಿ ಭಾನುವಾರ ಬೇರೆ ಬೇರೆ ಸಸ್ಯಗಳನ್ನ ನೆಟ್ಟ ಸಸ್ಯಗಳ ಸಂಖ್ಯೆಯನ್ನು ಕೊಡಲಾಗಿದೆ. ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನಾವಳಿಗಳದಾವು. ಬುಧವಾರ ಗುರುವಾರಗಳಂದು ನೆಟ್ಟ ಒಟ್ಟು ಸಸ್ಯಗಳ ಸಂಖ್ಯೆ ಎಷ್ಟಂದ್ರ ಒಟ್ಟು ಸಸ್ಯಗಳು 70 ಆಗ್ತದ. ಇಡೀ ವಾರದಲ್ಲಿ ನೆಟ್ಟ ಸಸ್ಯಗಳ ಒಟ್ಟು ಸಂಖ್ಯೆ 310 ಆಗ್ತದ. ಅತಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನ ಶನಿವಾರದಂದು ನೆಡಲಾಗಿದೆ ಮತ್ತು ಅತಿ ಕಡಿಮೆ ಸಂಖ್ಯೆಯ ಸಸ್ಯಗಳನ್ನ ಬುಧವಾರದಂದು ನೆಡಲಾಗಿದೆ. 1900 ಮತ್ತು 1970 ನಡುವೆ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. 1971ರಲ್ಲಿ ಹುಲಿಗಳ ಪತ್ತೆ ಹಚ್ಚಲು ಮತ್ತು ರಕ್ಷಿಸಲು ಭಾರತದಲ್ಲಿ ಹುಲಿ ಯೋಜನೆ ಪ್ರಾರಂಭಿಸಲಾಯಿತು. 2006ರಿಂದ ಆರಂಭಿಸಿ ಭಾರತದಲ್ಲಿ ಹುಲಿಗಳ ನಿಖರವಾದ ಸಂಖ್ಯೆಯನ್ನ ಪತ್ತೆ ಹಚ್ಚಲಾಗಿತ್ತು. ಶಗುಪ್ತಾ ಮತ್ತು ದಿವ್ಯಾ 2006 ಮತ್ತು 2022 ನಡುವೆ 4 ವರ್ಷಗಳ ಅಂತರದಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಬಗೆಗಿನ ಮಾಹಿತಿಯನ್ನು ಹುಡುಕಿದರು. ಅವರು ದತ್ತಾಂಶಗಳಿಗೆ ಒಂದು ಆವೃತ್ತ ಕೋಷ್ಟಕವನ್ನು ತಯಾರಿಸಲು ಒಂದು ಸ್ತಂಭ ನಕ್ಷೆ ತಯಾರಿಸಿ ಈ ದತ್ತಾಂಶಗಳನ್ನು ಪ್ರಸ್ತುತಪಡಿಸಲು ಒಂದು ಸ್ತಂಭ ನಕ್ಷೆಯನ್ನು ತಯಾರಿಸಲು ಆದರೆ ನಕ್ಷೆಯಲ್ಲಿ ಕೆಲವು ತಪ್ಪುಗಳಿವೆ. ನೀವು ಈ ತಪ್ಪುಗಳನ್ನು ಕಂಡುಹಿಡಿಯಲು ಸರಿಪಡಿಸಬಲ್ಲಿರಾ? ಇಲ್ಲಿ 2006 1400 ತಪ್ಪಾಗಿರ್ತಕ್ಕಂಥ ಚಿತ್ರದ ಗುರುತಿಸಲಾಗಿದೆ. ಭಾರತದ ಹುಲಿಗಳ ಸಂಖ್ಯೆ ತಪ್ಪಾಗಿ ಗುರುತಿಸಲಾಗಿದೆ. 2010ರಲ್ಲಿ 1700 ಅದ. 2014ರಲ್ಲಿ 2200 ಅದ. 2018ರಲ್ಲಿ 3000 ಅದ. 2022ರಲ್ಲಿ 3700 ಅದ. ಅದರ ಕೆಲವು ಹುಲಿಗಳ ಸಂಖ್ಯೆಯಲ್ಲಿ ಚಿತ್ರದಲ್ಲಿ ತಪ್ಪಾಗಿ ಗುರುತಿಸಲಾಗಿದೆ, ಸರಿಪಡಿಸಬೇಕು ಅಂತಂದರು. ಅಂದ್ರೆ ಸರಿಪಡಿಸಿದಾಗ ಯಾವ ರೀತಿ ಆಗ್ತದ? ಇಲ್ಲಿ ಸರಿಪಡಿಸಲಾಗಿದೆ. ಭಾರತದಲ್ಲಿರ್ತಕ್ಕಂಥ ಹುಲಿಗಳ ವರ್ಷ ಮತ್ತು ಹುಲಿಗಳ ಸಂಖ್ಯೆಯಲ್ಲಿ ಸರಿಪಡಿಸಿ ಚಿತ್ರಗಳನ್ನ ಕೊಡಲಾಗಿದೆ. 2014ರಲ್ಲಿ ಅತಿ ಹೆಚ್ಚು ಕೊಟ್ಟಿದ್ದಾರೆ, ಅದ್ರ ಕಡಿಮೆ ಮಾಡ್ಕೋಬೇಕಾಗ್ತದ. ಇನ್ನ ಇಲ್ಲಿ 2022ರಲ್ಲಿ ಇರ್ತಕ್ಕಂಥ ಚಿತ್ರ ಮಾತ್ರ ಸರಿಯಾದ ಗುರುತಿಸಲಾದ, ಉಳಿದೆಲ್ಲವುಗಳು ತಪ್ಪಾಗಿರ್ತಕ್ಕಂಥದ್ದು. ತಪ್ಪಾಗಿರ್ತಕ್ಕಂಥದ್ದು ಸರಿ ಮಾಡಲಾಗಿದೆ.
ಸ್ತಂಭ ನಕ್ಷೆ, ಅಡ್ಡ ಸ್ತಂಭ ನಕ್ಷೆ ಮತ್ತು ನೇರ ಸ್ತಂಭ ನಕ್ಷೆ. ಇಲ್ಲಿ ಬೇರೆ ಬೇರೆ ಖಂಡದಲ್ಲಿ ಅತಿ ಎತ್ತರದ ಪರ್ವತ ಮತ್ತು ಎತ್ತರವನ್ನು ಕೊಳ್ಳಲಾಗಿದೆ. ಏಷ್ಯಾ ಖಂಡದಲ್ಲಿ ಎವರೆಸ್ಟ್ 2848 ಮೀಟರ್ ಅದ. ದಕ್ಷಿಣ ಅಮೆರಿಕಾದಲ್ಲಿ ಅಕೋಕಾಂಗೋ 6962 ಅದ. ಉತ್ತರ ಅಮೆರಿಕಾದಲ್ಲಿ ಡೆನಾಲಿ 6194. ಹಿಂಗ ಬೇರೆ ಬೇರೆ ಖಂಡದಲ್ಲಿರ್ತಕ್ಕಂಥ ಪರ್ವತಗಳನ್ನ ಎತ್ತರಗಳನ್ನ ಕೊಡಲಾಗಿದೆ. ಅಂದ್ರೆ ಬೇರೆ ಬೇರೆ ಖಂಡದಲ್ಲಿರ್ತಕ್ಕಂಥ ಪರ್ವತಗಳ ನೇರ ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ಬರ್ತಕ್ಕಂಥ ಚಿತ್ರವನ್ನ ಇಲ್ಲಿ ನೀಡಲಾಗಿದೆ. ಇದನ್ನ ನಾವು ಅಡ್ಡ ಸ್ತಂಭ ನಕ್ಷೆಯ ಮೂಲಕ ಪ್ರತಿನಿಧಿಸಿದಾಗ ಯಾವ ರೀತಿ ಕಾಣ್ತದ? ಇದು ಅಡ್ಡ ಸ್ತಂಭ ನಕ್ಷೆ. ನೀವು ನಿಮ್ಮ ಶಾಲೆಯ ಪ್ರತಿ ತರಗತಿಯ ಅತಿ ಎತ್ತರವಿರುವ ವ್ಯಕ್ತಿಗಳ ಎತ್ತರ ದತ್ತಾಂಶವನ್ನು ದೃಶ್ಯಾತ್ಮಕ ಪ್ರತಿನಿಧಿಸಲು ಬಯಸಿದ್ದರೆ ನೇರ ಸ್ತಂಭ ಅಥವಾ ಅಡ್ಡ ಸ್ತಂಭವನ್ನು ಹೊಂದಿರುವ ನಕ್ಷೆಯನ್ನು ಬಳಸುವಿರಾ ಏಕೆ? ತರಗತಿ ಹೆಚ್ಚಾದಂತೆ ಮಕ್ಕಳ ಎತ್ತರನು ಸಹ ಹೆಚ್ಚಾಗ್ತದೆ. ನಾವು ಈ ರೀತಿ ನಕ್ಷೆಯನ್ನು ನೋಡಬಹುದು. ನೇರ ಎತ್ತರ, ನೇರ ಸ್ತಂಭ, ಅಡ್ಡ ಸ್ತಂಭದಲ್ಲಿ ನಾವು ಏನ್ ಮಾಡಬಹುದು ಗುರುತಿಸಬಹುದು. ಅಂದ್ರೆ ಇಲ್ಲಿ ತರಗತಿಗಳ ಸಂಖ್ಯೆಯನ್ನ ಕೊಡಲಾಗಿದೆ. 1ನೇ ತರಗತಿಯಲ್ಲಿ 8ನೇ ತರಗತಿ ನೇರ ಸ್ತಂಭದಲ್ಲಿ 8ನೇ ತರಗತಿ, 7ನೇ ತರಗತಿ, 6ನೇ ತರಗತಿ, 5ನೇ ತರಗತಿ, 4ನೇ ತರಗತಿನ ಗುರುತಿಸಬೇಕಾಗ್ತದ. ಇನ್ನು ಅಡ್ಡ ಸ್ತಂಭದಲ್ಲಿ ಮ್ಯಾಲು ವಾಯಕ್ಷರದಲ್ಲಿ ಫಸ್ಟ್ ನಾವು 7ನೇ ತರಗತಿ, 6ನೇ ತರಗತಿ, 5ನೇ ತರಗತಿ, 4ನೇ ತರಗತಿನ ಗುರುತಿಸಿಕೊಳ್ಬೇಕಾಗ್ತದ. ನಿಮ್ಮ ಪ್ರತಿ ಖಂಡದ ಅತಿ ಉದ್ದವಾದ ನದಿಗಳು ಮತ್ತು ಅವುಗಳ ಉದ್ದಗಳು ಒಂದು ಕೋಷ್ಟಕವನ್ನು ತಯಾರಿಸುತ್ತಿದ್ದರೆ ನೇರ ಸ್ತಂಭ ಅಥವಾ ಅಡ್ಡ ಸ್ತಂಭಗಳನ್ನು ಹೊಂದಿರುವ ಸ್ತಂಭ ನಕ್ಷೆ ಬಳಸಲು ಆದ್ಯತೆ ನೀಡುವಿರಾ ಏಕೆ? ಈ ಮಾಹಿತಿಯನ್ನು ಹುಡುಕಲು ಪ್ರಯತ್ನಿಸಿ. ಅದಕ್ಕನುಗುಣವಾಗಿ ಸ್ತಂಭ ನಕ್ಷೆ ತಯಾರಿಸಿ. ಖಂಡವು ಅತಿ ಉದ್ದವಾದ ನದಿಗಳನ್ನ ಬರೆಯಿರಿ. ಇದೆ ಖಂಡ ಮತ್ತು ನದಿಗಳು. ಆಫ್ರಿಕಾ ಖಂಡ ನೈಲ್ ನದಿ, ಸೌತ್ ಅಮೆರಿಕಾ, ಆಸಿಯಾ, ನಾರ್ತ್ ಅಮೆರಿಕಾ, ಯುರೋಪ್, ಹಿಂಗ ಬೇರೆ ಬೇರೆ ಖಂಡದಲ್ಲಿ ಬರ್ತಕ್ಕಂಥ ನದಿಗಳ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ. ನಕ್ಷೆಯನ್ನ ರಚನೆ ಮಾಡಿದಾಗ ಅದರ ಉದ್ದ ಎಷ್ಟು ಕಿಲೋಮೀಟರ್ ಆಗ್ತದ? ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ನದಿಯ ಉತ್ತರ 6650, ಸೌತ್ ಅಮೆರಿಕಾ 6400, ಆಸ್ಟ್ರಿಯಾ 6300, ನಾರ್ತ್ ಅಮೆರಿಕಾ 5970, ಯುರೋಪ್ 3530, ಆಸ್ಟ್ರೇಲಿಯಾ 3670, ಆಮೇಲೆ ಅಂಟಾರ್ಟಿಕಾ 31 ಅದ. ದೃಶ್ಯ ಮಾಹಿತಿ ಇನ್ಫೋಗ್ರಾಫಿಕ್ಸ್. ಸ್ತಂಭ ನಕ್ಷೆಯಂತಹ ಮಾಹಿತಿಗಳನ್ನ ದೃಶ್ಯೀಕರಣಗಳನ್ನ ಹೆಚ್ಚು ವಿಸ್ತಾರ, ಕಲಾತ್ಮಕ ಮತ್ತು ದೃಶ್ಯ ಚಿತ್ರಣದೊಂದಿಗೆ ಸುಂದರಗೊಳಿಸಬಹುದು. ಅವುಗಳನ್ನ ಮಾಹಿತಿ ಚಿತ್ರಣ, ಇನ್ಫಾರ್ಮೇಶನ್ ಗ್ರಾಫಿಕ್ಸ್ ಅಥವಾ ಇನ್ಫೋಗ್ರಾಫಿಕ್ಸ್ ಎಂದು ಕರೆಯಲಾಗ್ತದ. ಇಲ್ಲಿ 7 ಖಂಡಗಳದಾವು. 7 ಖಂಡಗಳ ಎತ್ತರ ಶಿಖರಗಳನ್ನ ಕೊಡಲಾಗಿದೆ. ಮೌಂಟ್ ಎವರೆಸ್ಟ್ ಏಷ್ಯಾದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಪರ್ವತ ಶಿಖರ ಯಾವ್ದಂದ್ರೆ ಮೌಂಟ್ ಎವರೆಸ್ಟ್ 2848 ಮೀಟರ್ ಅದ. ಹಂಗ ಬೇರೆ ಬೇರೆ ಖಂಡಗಳನ್ನ ಎತ್ತಿರ್ತಕ್ಕಂಥ ಎತ್ತರಗಳನ್ನ ಕೊಡಲಾಗಿದೆ. ಇದನ್ನ ನಾವು ಈ ರೀತಿ ತ್ರಿಭುಜ ಆಕಾರದಲ್ಲಿ ಚಿತ್ರಗಳ ಮೂಲಕ ಏನ್ ಮಾಡೋದು ದೃಶ್ಯ ಮಾಹಿತಿ ಇನ್ಫೋಗ್ರಾಫಿಕ್ಸ್ ಅನ್ನ ತೆಗೆಯುವುದು. ಇನ್ಫೋಗ್ರಾಫಿಕ್ಸ್ ತ್ರಿಭುಜಗಳ ರೀತಿ ಮಾಡೋದು. ಏಷ್ಯಾ ಖಂಡದ ಎವರೆಸ್ಟ್ 2848, ದಕ್ಷಿಣ ಅಮೆರಿಕಾದಲ್ಲಿ 6967, ಉತ್ತರ ಅಮೆರಿಕಾದು 6194 ಮೀಟರ್, ಆಫ್ರಿಕಾದ ಈ ರೀತಿ ತ್ರಿಭುಜ ರೀತಿ ನಾ ತೋರಿಸಬಹುದಾಗ್ಯಾವ.
ಇಷ್ಟು ಈ ಘಟನೆಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್. ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲವಿದ್ದರೆ ನನ್ನ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.